ದಯವಿಟ್ಟು ನಾಯಕರು ಮತ್ತು ಶಾಸಕರನ್ನು ಹೊರತುಪಡಿಸಿ ಯಾರೂ ವೇದಿಕೆ ಮೇಲೆ ಇರಬಾರ್ದು ಪ್ಲೀಸ್. ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ, ಯಾರು ಕೂಡ ದಾಂಧೆಯನ್ನ ಮಾಡಬಾರ್ದು. ಈ ಒಂದು ವೇದಿಕೆಗೆ ಆಹ್ವಾನ ಮಾಡಿರ್ತಕ್ಕಂತಹ ಮಹನೀಯರಿಗೆ ನಾನು ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಯಾರು ಮೇಲೆ ಬರಬಾರ್ದು ಪ್ಲೀಸ್. ದಯವಿಟ್ಟು ಯಾರು ಮೇಲೆ ಬರಕೂಡದು, ದಯವಿಟ್ಟು ಪ್ಲೀಸ್. ರಿಯಾಜ್ ಎಲ್ಗಾರ್, ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ. ರಿಯಾಜ್ ಎಲ್ಗಾರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಕ್ಕೆ ಹೋಗಬೇಡ್ರಿ ಪ್ಲೀಸ್. ತಮಗಾಗಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ, ದಯವಿಟ್ಟು ಆಸನಗಳನ್ನು ಸ್ವೀಕರಿಸಿ ಯಾರು ವೇದಿಕೆ ಮೇಲೆ ಬರಕ್ಕೆ ಹೋಗಬೇಡ್ರಿ ಪ್ಲೀಸ್. ರಿಯಾಜ್ ಎಲ್ಗಾರ್ ಅವರು ಜಿಲ್ಲಾ ಉಪಾಧ್ಯಕ್ಷರು, ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಪೊಲಿಟಿಕಲ್ ಕಾರ್ಯಕ್ರಮ ಸಿದ್ದು ಬಂಡಿ ಅವರು ಕೂಡ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ. ಇಂಡಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಿ ಡಿ ಪಾಟೀಲ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಿದ್ದಣ್ಣ ಬಂಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಕರೆಯನ್ನು ನೀಡಿರ್ತಕ್ಕಂತಹ ಎಲ್ಲ ಮಹಿಳೆಯರು ದಯವಿಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ದಯವಿಟ್ಟು ಸಿದ್ದು ಬಂಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಕೆಲವೇ ನಿಮಿಷಗಳಲ್ಲಿ ಒಂದು ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಪ್ರಥಮ ಒಂದು ಘಟ್ಟ ಏನಪ್ಪಾ ಅಂತಂದ್ರೆ ಸ್ವಾಗತ ಭಾಷಣ. ಈ ಒಂದು ಸ್ವಾಗತವನ್ನ ಮಾಡಲು ಬಸನಗೌಡ ಎಸ್ ಮಾಡ್ಗಿ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ದಯವಿಟ್ಟು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು. ಬಸನಗೌಡ ಎಸ್ ಮಾಡ್ಗಿ ಅವರು ದಯವಿಟ್ಟು ಬರಬೇಕು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರನ್ನ ಸ್ವಾಗತಿಸಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಸನಗೌಡ ಎಸ್ ಮಾಡ್ಗಿ ಜಿಲ್ಲಾಧ್ಯಕ್ಷರು ವಿಜಯಪುರ, ಜಾತ್ಯತೀತ ಜನತಾದಳ ಜಿಲ್ಲಾಧ್ಯಕ್ಷರು ವಿಜಯಪುರ. ದಯವಿಟ್ಟು ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಮಾನ್ಯರು ಕಾರ್ಯಕರ್ತ ಬಂಧುಗಳು ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ಕಾರ್ಯಕ್ರಮಕ್ಕೆ ಶೋಭೆಯಲ್ಲ, ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನ ಕೊಂಚ ಬದಲಾವಣೆ ಮಾಡಿ ರೈತ ಗೀತೆಯ ಮೂಲಕ ಕಾರ್ಯಕ್ರಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಕಾರ್ಯಕರ್ತರು ಕೆಳಗಡೆ ಬರಬೇಕು. ಬಂದ್ಬಿಡ್ರಿ, ನಾವು ಕೊಡ್ತೇವೆ. ದಯಮಾಡಿ ಇಂಡಿ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಿ ಡಿ ಪಾಟೀಲ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಸನ್ಮಾನ್ಯ ಶ್ರೀಯುತ ಬಿ ಡಿ ಪಾಟೀಲ್ ಇಲ್ಲಿ ವೇದಿಕೆಯ ಬಲಭಾಗದಲ್ಲಿರ್ತಕ್ಕಂಥ ದಯವಿಟ್ಟು ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಕುಳಿತಂತವ್ರು ಕಾಣಂಗಿಲ್ಲ, ವೇದಿಕೆ ಬಲಭಾಗದಲ್ಲಿರ್ತಕ್ಕಂಥವ್ರು ಕಾರ್ಯಕರ್ತರು ಸಿದ್ದು ಮೇಲಿನ ಮನೆ ಹಾಗೂ ಸಂಘಟಕರಿಂದ ನಾಡಗೀತೆ. ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ಈಗ ರೈತ ಗೀತೆ ಸ್ಟಾರ್ಟ್
ಆಗುವ ಕಾರಣ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಈ ಒಂದು ಗೀತೆಯನ್ನ ಆಲಿಸಬೇಕು ಅಂತ ತಮ್ಮಲ್ಲಿ ಕರೆಯುವ ವಿನಂತಿ. ನಾಡಗೀತೆಯನ್ನ ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಎಲ್ಲ ಜಾತ್ಯತೀತ ಜನತಾದಳದ ಅಭಿಮಾನಿ ಕಾರ್ಯಕರ್ತ ಬಂಧುಗಳು ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಕೋರುತ್ತಾ ಈಗ ಕೇಳಿ. ಭಾರತ ಜನನೀಯ ಪಂಜಾಬಿ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ಮಗುವನಗಳ ನಾಡಿ ಜಯ ಹೇ ಭೂದೇವಿಯ ಮಕುಟವನವ ಮನೆ ಗಂಧದ ಚಂದದ ರಾಘವರ ಪರಿಸಿದ ಭಾರತ ಜನನೀಯ ಪಂಜಾಬಿ ಹಾಗೆ ರೈತಗೀತೆ ಸರ್ ಅವ್ರದ್ದು ವೇದಿಕೆ ಮೇಲೆ ಇರತಕ್ಕಂತ ಗಣ್ಯಮಾನ್ಯ ದಯಮಾಡಿ ವೇದಿಕೆ ಮೇಲಿನ ಗಣ್ಯಮಾನ್ಯರನ್ನ ಸ್ವಾಗತಿಸಲು ಜಿಲ್ಲಾಧ್ಯಕ್ಷರಿಗೆ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಕಾರ್ಯಕ್ರಮ ಕಾಣಬೇಕಲ್ಲ, ಸೋಯ ತರಬೇಕು. ತಾವು ದಯವಿಟ್ಟು ಕೆಳಗಡೆ ಕೂಡ್ರಿ, ಮೇಲ್ಗಡೆ ಬರ್ರಿ, ದಯವಿಟ್ಟು ಇಲ್ಲಿ ನಿಲ್ಬೇಡ್ರಿ ನೀವು ಪ್ಲೀಸ್. ಎಲ್ಲ ಸಹಕಾರ ಮಾಡಬೇಕು ತಾವು. ಇದು ನಮ್ಮ ಪಕ್ಷ, ನಮ್ಮ ಕಾರ್ಯಕ್ರಮ. ದಯವಿಟ್ಟು ಹೇಳಿ ಈ ಕಡೆ ಮೇಲೆ ಬರ್ರಿ, ಇಲ್ಲ ಕೆಳಗಡೆ ಕೆಳಗೆ ಬರ್ರಿ. ದಯವಿಟ್ಟು ಗದ್ದಲ ನೋಡ್ರಿ, ಶಾಂತಿಯುತವಾಗಿ ನೋಡ್ರಿ. ದಯವಿಟ್ಟು ಕೆಳಗೆ ನೋಡ್ರಿ, ಎಲ್ಲರೂ ಕೆಳಗೆ ಬಂದು ಕೂಡ್ರಿ, ಸೇರಿ ಕೂಡ್ರಿ. ಸೋಲಲ್ಲ ನಾಯಕರು, ರಾಜ್ಯ ನಾಯಕರು ಬಂದಾಗ ಹೆಂಗಿರ್ಬೇಕು. ಇವತ್ತಿನ ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನ ಹಾಗೂ ಬೂತ್ ಮಟ್ಟದ ಕಮಿಟಿ ಮಾಡುವಂತ ಚಾಲನೆ ಕೊಡೋದಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯ ಕಂಡ ಮಹಾ ಯುವ ನಾಯಕರು, ಯುವಕರಿಗೆ ಸ್ಫೂರ್ತಿಯಾಗಿ ಈ ಪಕ್ಷದ ಪ್ರತಿ ಜಿಲ್ಲೆ ನಾಡು ನುಡಿಯನ್ನು ಕಂಡಂತ ಯುವ ನಾಯಕರು, ಮುಂದಿನ ನಮ್ಮ ರಾಜ್ಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನಿತರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಎಲ್ಲ ಕಾರ್ಯಕರ್ತರು, ಜಿಲ್ಲೆಯ ಕಾರ್ಯಕರ್ತರಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಮಾನ್ಯ ನಿಖಿಲ್ ಅಣ್ಣವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಶಾಸಕಾಂಗದ ನಾಯಕರು, ಹಿರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬು ಸಾಹೇಬರನ್ನು ಕೂಡ ಈ ವೇದಿಕೆ ಮುಖಾಂತರ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ತರವಾಗಿ ನಮ್ಮ ಜಿಲ್ಲೆಯ ಏಕೈಕ ಶಾಸಕರು, ಜನಪ್ರಿಯ ನಾಯಕರು, ಆತ್ಮೀಯ ಸೋದರರಾಗಿರ್ತಕ್ಕಂಥ ರಾಜು ಗೋಪಾಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ತರವಾಗಿ ಕೇಂದ್ರದಿಂದ ಬಂದಂತ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸರ್ವಣ್ಣವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇನ್ನೋರ್ವ ಹಿರಿಯರು ಪಕ್ಷದ ಮಾರ್ಗದರ್ಶಕರಾಗಿರ್ತಕ್ಕಂಥ ಚೌಡಾರೆಡ್ಡಿ ಸಾಹೇಬರು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿಗಳು, ಕೊಪ್ಪಳ ಕ್ಷೇತ್ರದ ನಾಯಕರು, ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಆತ್ಮೀಯ ಸ್ನೇಹಿತ ಸೋದರರಾಗಿರ್ತಕ್ಕಂಥ ಸಿ ವಿ ಚಂದ್ರಶೇಖರ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಈ ನಾಗಪುರ ಮತಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವಾನಂದ ಚೌಹಾಣ್ ಸಾಹೇಬರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ನಾಯಕರು, ಜೆಡಿಎಸ್ನ ತಳದ ಬೇಡವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗೇಗೌಡ ಸಾಹೇಬರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ ಮಾಜಿ ಸದಸ್ಯರು, ನಮ್ಮ ಜಿಲ್ಲೆಯ ಹಿರಿಯ ನಾಯಕರು ಬಿಜಿ ಪಾಲ್ ಸಾಹೇಬರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಮಾಜಿ ಸಚಿವರು, ನಮ್ಮ ಪಕ್ಷದ ಹಿರಿಯರು, ಆತ್ಮೀಯರು ಇರತಕ್ಕಂಥ ಅಲ್ಕೋಡ್ ಹನುಮಂತಣ್ಣವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ವೀರಭದ್ರಪ್ಪನ ಹಾಲರಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಪಕ್ಷದ ಬಸವನ ಬಾಗೇವಾಡಿ ಮತಕ್ಷೇತ್ರದ ನಾಯಕರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ನಮ್ಮ ಜಿಲ್ಲೆಯ ನಾಯಕಿಯರು, ಇಂದಿನ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಮತಿ ಸುನಿತಾ ದೇವಾನಂದ ಚೌಹಾಣ್ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂಡಿ ಮತಕ್ಷೇತ್ರದ ನಾಯಕರು, ನನ್ನ ಆತ್ಮೀಯ ಸ್ನೇಹಿತ ಸೋದರರಾಗಿರ್ತಕ್ಕಂಥ ಬಿ ಡಿ ಪಾಟೀಲ್ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಬಬಲೇಶ್ವರ ಮತಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಸೋದರ ಬಸವರಾಜ ಬೊಮ್ಮಾಯಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೋದರ ಯುವರಾಜ್ ಅವರು ಹಾಗೂ ಸಿದ್ದು ಬಂಡಾಳ ಲಿಂಗಸೂರು ಮತಕ್ಷೇತ್ರದ ನಾಯಕರು, ಆತ್ಮೀಯ ಸ್ನೇಹಿತರಾಗಿದ್ದ ಸಿದ್ದು ಬಂಡಾಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಸುಜಾತ ಕಲ್ಲೂರವ್ರನ್ನ, ಹಾಗೂ ಆಚಾರ್ಯವ್ರನ್ನ, ಪಂಚಪ್ಪಣ್ಣವ್ರನ್ನ, ಸುನೀಲ್ ಅವ್ರನ್ನ, ಅನೇಕ ನಮ್ಮ ಹಿರೇಕುರುವರನ್ನ ಎಲ್ಲ ಅವರವರೊಂದಿಗೆ ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಅಧ್ಯಕ್ಷರುಗಳು, ಜಿಲ್ಲೆಯ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಮಹಿಳಾ ವಿಭಾಗದವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ವೇದಿಕೆ ಮುಖಾಂತರ ಸ್ವಾಗತಿಸುತ್ತೇನೆ. ಹಾಗೂ ಮಾಧ್ಯಮ ಮಿತ್ರರಿಗೆ ಕೂಡ ಸ್ವಾಗತಿಸುತ್ತೇನೆ. ಎಲ್ಲ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಸನ್ಮಾನ್ಯ ನಮ್ಮ ನಾಯಕರು, ನಮ್ಮ ನಾಯಕರು ಇವತ್ತು ಬಿಜಾಪುರಕ್ಕೆ ಯಾಕೆ ಆಗಮಿಸಿದ್ದಾರೆ ಅಂದ್ರೆ, ನಮ್ಮೆಲ್ಲರ ಬೇಡಿಕೆ ಬಹಳ ದಿನದಿಂದ ಇತ್ತು. ಇಲೆಕ್ಷನ್ 2024 ಚುನಾವಣೆಯಲ್ಲಿ ನಾವು ಕುಮಾರಣ್ಣವ್ರನ್ನ ಸಾಕಷ್ಟು ಸಲ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಿಖಿಲ್ ಅಣ್ಣವ್ರನ್ನ ನಮ್ಗೆ ಕೊಡ್ಬೇಕ್ರಿ, ಒಂದ್ ದಿವಸ ನಮ್ಗೆ ಅವ್ರು ಬರ್ಬೇಕ್ರಿ ಅಂತ ಸಾಕಷ್ಟು ಸಲ ನಾವು ಮನವಿ ಮಾಡಿದ್ವಿ. ಅವಾಗ ನಿಖಿಲ್ ಅಣ್ಣವ್ರಿಗೆ ಅವಕಾಶ ಸಿಕ್ಕಿಲ್ಲ.
ಅದಕ್ಕೆ ನಾವು ತಡ ಆದ್ರೂ ಚಿಂತಿಲ್ಲ. ನಿಖಿಲ್ ಅಣ್ಣವರೇ ನೀವೇ ಬಂದು ಉದ್ಘಾಟನೆ ಮಾಡಬೇಕು. ನಮ್ಮ ಜಿಲ್ಲೆ ಗಂಡು ಮೆಟ್ಟಿದ ನಾಡೈತಿ, ಇದಕ್ಕೆ ನೀವೇ ಬರ್ಬೇಕಂತೇಳಿ ನನ್ನ ಒತ್ತಾಯ, ನಿಮ್ಮ ನಾಯಕರ ಒತ್ತಾಯದೊಂದಿಗೆ ಇವತ್ತು ನಮ್ಮ ನಾಯಕರು ಇಲ್ಲಿಗೆ ಆಗಮಿಸಿದ್ದಾರೆ. ಅದಕ್ಕೆ ನಾವು ಒಂದು ನಾಯಕರಲ್ಲಿ ಮನವಿ ಮಾಡ್ತೀವಿ ನನ್ನ ಜಿಲ್ಲೆಯಿಂದ. ಅಣ್ಣ, ಈ ಜಿಲ್ಲೆ ದೇವೇಗೌಡ ಸಾಹೇಬರ ಕಟ್ಟ ಅಭಿಮಾನದ ಜಿಲ್ಲೆ. ಈ ನಾಡು ಬಡವ ನಾಡು. ಇದಕ್ಕೆ ನೀರು ಕೊಟ್ಟಂತ ಮಹಾಪುಣ್ಯಾತ್ಮರು ಸನ್ಮಾನ್ಯ ದೇವೇಗೌಡ ಸಾಹೇಬರು. ಯಾಕಂದ್ರೆ ನಮಗ ಒಂದೇ ಸ್ವಲ್ಪ 14 ತಿಂಗಳ ಪ್ರಧಾನಮಂತ್ರಿ ಇದ್ದಾಗ 1400 ಕೋಟಿ ಆಲಮಟ್ಟಿ ಡ್ಯಾಮ್ಗೆ ಕೊಟ್ಟು ಡ್ಯಾಮ್ ಅನ್ನು ಇವತ್ತು ನಮಗೆ ನೀರನ್ನು ಹರಿಸುವಂತ ಮಾಡಿದ್ದಾರೆ. ಸನ್ಮಾನ್ಯ ಎಸ್ ವಿ ಪಾಟೀಲ್ ಮಾಡಿದ್ದಾರೆ. ಸನ್ಮಾನ್ಯ ನಮ್ಮ ನೀರಾವರಿ ಮಂತ್ರಿ ಮನಗೂಳವರಿದ್ದಾಗ ಚಪ್ಪಲಿಲ್ಲ ಅಡ್ಡವರು ದೇವೇಗೌಡ ಸಾಹೇಬರು ಇಲ್ಲ ನಾನು ನಿಮ್ಮ ಊರಿಗೆ ನೀರು ಕೊಡ್ತೀನಿ ಅಂತೇಳಿ ಇವತ್ತು ಹಿಂದಿ ಕಾಲುವೆ ಎಲ್ಲಿಂದ ಕೆಂಬಾವಿಲಿಂದ ಹಿಡ್ಕೊಂಡು ವೃತ್ತಿ ಬಸವಣ್ಣ ನೀರಾವರಿ ಸಿಂದಗಿ ಹಿಂದಿ ಇವತ್ತು 2 ತಾಲೂಕು ಕಬ್ಬನಾಡು ಆಗ್ಬೇಕಂದ್ರೆ ಅದು ದೇವೇಗೌಡ ಕಾರಣ. ಅದಕ್ಕೆ ನಾನು ಅಣ್ಣನಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಇದು ದೇವೇಗೌಡ ನಾಡು, ಕುಮಾರಣ್ಣನ ನಾಡು. ತಾವು ಇವತ್ತು ಯುವ ನಾಯಕರಾಗಿದ್ರಿ, ಈ ಜಿಲ್ಲೆಯ ನಾಡು ಮಿಡಿತ ತಮ್ಮಲ್ಲಿದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ತಾವು ಗುರುತಿಸಬೇಕು, ಇಲ್ಲಿ ತಾವು ಒತ್ತು ಕೊಡಬೇಕು. 4 ನಾವು MLA ಗೆಲ್ಲುವಂತ ಒಂದು ಜಿಲ್ಲೆ ಇದೆ. ಇಲ್ಲೇ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾಸನ ಮಂಡ್ಯ ಬಿಟ್ಟರೆ ಎರಡಾದ್ರೂ ಬಿಜಾಪುರ ಅಂತ ನಾನು ಖಂಡಿತ ಹೇಳ್ತೀನಿ. ಅದಕ್ಕೆ ನಾವು ಎಲ್ಲ ನಾಯಕರಲ್ಲಿ ನಮಗಾಗಿ ತಾವು ಸದಾ ಬೆನ್ನೆಲುಬಾಗಿ ನಿಂತ ಪಕ್ಷ ಇಲ್ಲಿ 4 ಸೀಟ್ ತರೋದ್ರಲ್ಲಿ ಏನೂ ಅನುಮಾನಿಲ್ಲ. ಅದಕ್ಕೆ 2 ಸಲ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಅಲ್ಪ ಸಮಯದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ನಾವು ಮರೆಮಾಚಿದ್ದೇವೆ. ಎಲ್ಲರೂ ಮನೆಯಲ್ಲಿ ಮನಸ್ಸಲ್ಲಿದ್ದಾವೆ. ಅದಕ್ಕೆ ತಾವು ದಯಮಾಡಿ 3 ತಿಂಗಳು ಒಂದ್ಸಲ ಈ ಬಿಜಾಪುರ ಜಿಲ್ಲೆಗೆ ತಾವು ಬಂದು ಒತ್ತು ಕೊಟ್ಟು 2 ಸಲ ಮುಖ್ಯಮಂತ್ರಿ ಅವರು ನಮ್ಮ ಕಾರ್ಯಕರ್ತರು ಗುರುತಿಸಕ್ಕಾಗಿಲ್ಲ. ಆ ನೋವು ಎಲ್ಲರಲ್ಲಿದೆ. ಅದಕ್ಕೆ ತಾವು ಭರ್ತಿ ಮಾಡ್ತೀರಿ, ಗುರುತಿಸ್ತೀರಿ, ಅವರೆಲ್ಲರಿಗೂ ನೀವು ಆಶೀರ್ವಾದ ಮಾಡ್ತೀರಿ ಅಂತ ಆಸೆ ಇಟ್ಟು ಇವತ್ತು ನಮ್ಮ ಜಿಲ್ಲೆಗೆ ಬಂದು ನಮ್ಮ ಕರೆಗೆ ಕೊಟ್ಟು ಬಂದು ಹೋಗೋದ್ರಿಂದ ಬಹಳ ಮಾತಾಡುವಂತ ಅವಕಾಶ ಇರೋದ್ರಿಂದ ಮತ್ತೆ ಮಾತಾಡ್ತೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಇಲ್ಲಿ ಅವಕಾಶ ಕೊಟ್ಟಂತ ನಮ್ಮ ಕಮಿಟಿಗೂ ವಂದಿಸಲು ಮಾತು ಮುಗಿಸ್ತೇನೆ. ತುಂಬಾ ಅದ್ಭುತವಾಗಿ ಹಾಗೂ ಅಚ್ಚುಕಟ್ಟಾಗಿ ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಟ್ಟಂತಹ ಬಸನಗೌಡ ಎಸ್ ನಾಡ್ಗಿ ಜಿಲ್ಲಾ ಅಧ್ಯಕ್ಷರಿಗೆ ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೂ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಎಲ್ಲ ಮಹನೀಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ದಯವಿಟ್ಟು ಇಲ್ಲಿ ಯಾರೆಲ್ಲ ನಿಂತ್ಕೊಂಡಿಲ್ಲ ಹಿಂದ್ ಸರ್ಕೋರಿ ಪ್ಲೀಸ್. ಯಾರು ಗಮನ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಆಮೇಲೆ ವೇದಿಕೆ ಮೇಲೆ ಯಾರು ಬರಕ್ ಹೋಗ್ಬೇಡ್ರಿ. ಕೇಳಂಗಿಲ್ರಿ. ಅಣ್ಣ ಇದಾದ ಒಂದೇ ನಂಬರ್ ನಮ್ಮಲ್ಲಿ ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡ್ಕೊಳ್ಬೇಕು. ಒಳಗ
ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡ್ಕೋಬೇಕು. ಪ್ಲೀಸ್ ಯಾರು ಬದಲ ಮಾಡಬೇಡ್ರಿ ಪ್ಲೀಸ್. ಸಿಂದಗಿ ತಾಲೂಕಾ ಅಧ್ಯಕ್ಷರು MN ಪಾಟೀಲ್ ಅವರು ದಯವಿಟ್ಟು ವೇದಿಕೆಯನ್ನ ಆಗಮಿಸಬೇಕು. ಅಚ್ಚುಕಟ್ಟಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆ ಮೇಲಿದ್ದ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟ ಬೃಹತ್ ಭಾರದಿಂದ ಜಿಲ್ಲಾ ಘಟಕದಿಂದ ಎಲ್ಲ ವೇದಿಕೆ ಮೇಲೆ ಆಶೀನವಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಂದ ಸ್ವಾಗತ. ಇದೊಂದು ಬೃಹತ್ ಭಾರದಿಂದ ಜಿಲ್ಲಾ ಘಟಕದಿಂದ ಸ್ವಾಗತ ವೇದಿಕೆ ಮೇಲೆ. ದಯವಿಟ್ಟು ತಾಲೂಕಾ ಅಧ್ಯಕ್ಷರುಗಳು ವೇದಿಕೆ ಹತ್ತ ಆಗಮಿಸಬೇಕು. ತಾಲೂಕಾ ಅಧ್ಯಕ್ಷರುಗಳು ಹಾರಗಳಿಂದ ಬೃಹತ್ ಭಾರದಿಂದ ಒಂದು ಸ್ವಾಗತ ಕಾರ್ಯಕ್ರಮ ಈಗ ವೇದಿಕೆ ಮೇಲೆ ನೆರವೇರ್ತಾ ಇದೆ. ವಿಜಯಪುರ ಜಿಲ್ಲಾ ಘಟಕದಿಂದ ಆಗಮಿಸಿದ ಗಣ್ಯಮಾನ್ಯರನ್ನ ಬೃಹತ್ ಹಾರದ ಮೂಲಕ ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು ಹಾಗೂ ಪರಾಜಿತ ಅಭ್ಯರ್ಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ವೇದಿಕೆಯ ಮೇಲೆ ಎಲ್ಲ ವಿಧಾನಸಭಾ ವಿಜಯಪುರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ 8 ಮತಕ್ಷೇತ್ರಗಳ ಅಧ್ಯಕ್ಷರು ಹಾಗೂ ಪರಾಜಿತ ಅಭ್ಯರ್ಥಿಗಳು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕು. ವಿಜಯಪುರ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು ಹಾಗೂ ಪರಾಜಿತ ಅಭ್ಯರ್ಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈಗ ವಿಜಯಪುರ ಜಿಲ್ಲಾ ಘಟಕದಿಂದ ಬೃಹತ್ ಹಾರದ ಮೂಲಕ ವೇದಿಕೆ ಆಶಂಸದ ಗಣ್ಯಮಾನ್ಯರನ್ನ ಸನ್ಮಾನಿಸ್ತಾ ಇದ್ದೇವೆ. ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಧನ್ಯವಾದಗಳು ಎಲ್ಲ ಗಣ್ಯಮಾನ್ಯರಿಗೆ. ಈಗ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡ್ಕೋಬೇಕು. ವೇದಿಕೆ ಮೇಲೆ ಒಂದು ದಂಗೆ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಈಗ ವೇದಿಕೆ ಮೇಲೆ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡುವಂತಹ ಕಾರ್ಯಕ್ರಮ. ದೇವರಪ್ಪರಿಗೆ ವಿಧಾನಸಭಾ ಮತಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿಬಣ್ಣ ಬಾಗೇವಾಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ದೇವರಪ್ಪರಿಗೆ ವಿಧಾನಸಭಾ ಮತಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಸಾಯಿಬಣ್ಣ ಬಾಗೇವಾಡಿ. ಎಲ್ಲ 8 ವಿಧಾನಸಭಾ ಮತಕ್ಷೇತ್ರಗಳ ಅಧ್ಯಕ್ಷರು ದಯಮಾಡಿ 8 ವಿಧಾನಸಭಾ ಮತಕ್ಷೇತ್ರದ ಅಧ್ಯಕ್ಷರು ಈಗ ಈ ಒಂದು ವೇದಿಕೆ ಮೇಲೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಅಧ್ಯಕ್ಷರು ಹಾಗೂ ಪರಾಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ ಅವರು. ಪ್ರತಿ ತಾಲೂಕಿನ ಎಲ್ಲ ಅಧ್ಯಕ್ಷರು ಬಂದು ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ನಡೀತಿರ್ತಕ್ಕಂತಹ ಕಾರ್ಯಕ್ರಮದ ಸದಸ್ಯತ್ವ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಬೇಕಾಗಿ ಕಳಕಳಿಯ ವಿನಂತಿ. ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಕ್ ಹೋಗ್ಬೇಡ್ರಿ ಪ್ಲೀಸ್. ದೇವರಿಬ್ಬರಿಗೆ ಅಧ್ಯಕ್ಷರು ಕೂಡ ವೇದಿಕೆ ಹತ್ತ ಆಗಮಿಸಬೇಕು. ದಯವಿಟ್ಟು
ಬಬಲೇಶ್ವರ ಅಧ್ಯಕ್ಷರು ಕೂಡ ವೇದಿಕೆಯತ್ತ ಆಗಮಿಸಬೇಕು. ಹಾಗೆಯೇ ಸಿಂದಗಿ ಅಧ್ಯಕ್ಷರು ಕೂಡ ವೇದಿಕೆಯತ್ತ ಆಗಮಿಸಬೇಕು. ಹಾಗೆಯೇ ಇಂಡಿ ಸದಸ್ಯರು ಕೂಡ ವೇದಿಕೆಯತ್ತ ಆಗಮಿಸಬೇಕು. ಹಾಗೆಯೇ ಸಿಂದಗಿ ಅಧ್ಯಕ್ಷರು ಕೂಡ ವೇದಿಕೆಯತ್ತ ಆಗಮಿಸಬೇಕು. ದಯವಿಟ್ಟು ಸನ್ಮಾನ ಮಾಡೋರು ಒಂದು ನಿಮಿಷ ಸೈಡ್ ಬರ್ಬೇಕು. ದಯವಿಟ್ಟು ಬಸವನ ಬಾಗೇವಾಡಿ ದೇವರಿಬ್ಬರಿಗೆ ಅಧ್ಯಕ್ಷರ ಮುಂದರಿ ಸ್ವಲ್ಪ ನೋಡ್ರಿ ಬರ್ರಿ ದೇವರಿಬ್ಬರಿಗೆ ಅಧ್ಯಕ್ಷರ ಬರ್ರಿ ಸರ್ ದೇವರಿಬ್ಬರಿಗೆ ಮತ್ತೆ ಅಲ್ಲೋ ಬಿಜಾಪುರ ಸಿಟಿ ಅಧ್ಯಕ್ಷರು ನಿಂಗನವರ ಸಿಟಿ ಅಧ್ಯಕ್ಷರು ಸಿಟಿ ಅಧ್ಯಕ್ಷರು ಬರ್ಬೇಕು ಮುಂದೆ ಬಿಜಾಪುರ ಸರ್ ಬಿಜಾಪುರ ಅಧ್ಯಕ್ಷರು ಬಿಜಾಪುರ ಯಾರು ಕರ್ಸಿಲ್ಲ ಇಲ್ಲಿ ಯಾರು ಕರ್ಸಿಲ್ಲ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಕಾರ್ಯಕರ್ತರು ಕೆಳಗಡೆ ಬರಬೇಕು. ವೇದಿಕೆ ಮೇಲೆ ಇರತಕ್ಕಂತ ದಯಮಾಡಿ ಎಲ್ಲ ಕೆಳಗಿರಿ. ಬನ್ನಿ ಇಲ್ಲಿ ಅಧ್ಯಕ್ಷರುಗಳು ಬನ್ನಿ ಇಲ್ಲಿ. ಯಾರು ಹಲೋ ಯಾರು ಹೋಗ್ಬೇಡಿ ತಡಿ ಒಂದ್ ನಿಮಿಷ ಆಮೇಲೆ ಫೋಟೋ ನಾನೇ ಈಗ ಸನ್ಮಾನ್ಯ ನಮ್ಮ ಯುವ ಜನತಾ ದಳದ ಅಧ್ಯಕ್ಷರಾದಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಾರ್ಯಕರ್ತರು ಇಲ್ಲಿಯ ದಯವಿಟ್ಟು ವಿನಂತಿ ಮಾಡ್ಕೋತಾವೆ. ಇದು ಶಿಸ್ತಲ್ಲ, ಪಕ್ಷದ ನಿಯಮ ಪಾಲಿಸ್ರಿ. ಶಿಸ್ತು ಅನುಸರಿಸಲು ಎಲ್ಲ ಕಾರ್ಯಕರ್ತರು ದಯವಿಟ್ಟು ಈ ಶಿಸ್ತನ್ನು ಕಾಪಾಡ್ಕೋರಿ. ಈ ತರ ಕಾರ್ಯಕ್ರಮ ಸೈಡ್ಗೆ ಹೋಗ್ರಿ ಇಡಿಯಟ್ಸ್ ಹೇಳ್ಕೊಡಲ್ಲ ನೀವು ಅಧ್ಯಕ್ಷ ಕುಟ್ಕೊಂಡು ಪ್ಲೀಸ್ ಆ ಭಾಗದಲ್ಲಿ ಕೆಳಗೋಗ್ರಿ. ಒಂದ್ ಶಿಸ್ತು ಕಲೀರಿ ಫಸ್ಟ್. ಅದ್ಬಿಟ್ಬಿಟ್ಟು ಈಗ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗ ನಾವು ಬಂದಿರ್ತಕ್ಕಂಥ ಉದ್ದೇಶ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರ್ತಕ್ಕಂಥ ಉದ್ದೇಶ 8 ಕ್ಷೇತ್ರದಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಕ್ಕೆ, ಅದಕ್ಕೆ ಏನಿವತ್ತು ಮೆಂಬರ್ಶಿಪ್ ನ ಚಾಲನೆ ಕೊಡ್ಲಿಕ್ಕೆ ಇವತ್ತು ಆಗಮಿಸಿದ್ದಾರೆ. ಇವತ್ತು ಅದನ್ನ ಅವ್ರ ಮುಖಾಂತರ ಜಿಲ್ಲಾಧ್ಯಕ್ಷ ಮತ್ತು ಎಲ್ಲ 8 ಕ್ಷೇತ್ರದ ತಾಲೂಕು ಅಧ್ಯಕ್ಷಗಳಿಗೆ ಇವತ್ತು ಅದನ್ನ ನೀಡಲಿದ್ದಾರೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮೆಂಬರ್ಶಿಪ್ ಬುಕ್ಸ್ ನ ಹಸ್ತಾಂತರ ಮಾಡಬೇಕು ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷಗಳಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಚೆನ್ನಾಗಿ ಪ್ಯಾಕ್ ಮಾಡಿಸಿದ್ಯಣ್ಣ. ಯಾರು ಕೇಳಬೇಕು ಫ್ಲೈಟ್ ಅಲ್ಲಿ ಕಳ್ಸಕ್ ಮಾಡೋರೆ ಬೈಕ್ ದಯವಿಟ್ಟು ಯಾರು ದಾಂಧಿ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಸ್ವಲ್ಪ ಶಿಸ್ತು ಶಾಂತತೆಯನ್ನ ಕಾಪಾಡ್ಕೋರಿ. ಅಧ್ಯಕ್ಷಗಳು ಇಲ್ವಾ? ವೇದಿಕೆ ಮೇಲೆ ನಿಲ್ಲುತ್ತಂತ ಎಲ್ಲ ಕಾರ್ಯಕರ್ತರು ಕೆಳಗಡೆ ಬರಬೇಕು. ದಯಮಾಡಿ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತು ಎಲ್ಲ ಕಾರ್ಯಕರ್ತರು ಕೆಳಗಡೆ ಬರಬೇಕು. ಎಲ್ಲರೂ ಕಾರ್ಯಕರ್ತರು ಕೆಳಗಡೆ ಬರಬೇಕು. ದಯಮಾಡಿ ಅಲ್ರಿ ಕೆಳಗೆ ಬರ್ಬೇಕು ಪ್ಲೀಸ್. ಎಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕ್ರಿ ನಿಮ್ಗೆ.
ಟೈಮ್ ಇಲ್ಲ ಬೆಳಕತ್ತಾರ ಯಾವ ಮಾಡಾಕತ್ತಿಲ್ಲ ಬೆಳಕತ್ತಾರ ಧನ್ಯವಾದಗಳು ಎಲ್ಲ ಮಹನೀಯರಿಗೆ. ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ವಾಪಸ್ ಕೊಡು ಆಮೇಲೆ ಲೆಕ್ಕ ಕೊಡ್ಬೇಕು. ಶಾಸಕಾಂಗ ನಾಯಕರು ಸುರೇಶ್ ಬಾಬು ಅವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ದಯವಿಟ್ಟು ಗಮನ ಮಾಡಬೇಡ್ರಿ ಪ್ಲೀಸ್. ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇಳಿ ಆಮೇಲೆ ಸಮಾಧಾನ ಕೂತ್ಕೊಳ್ಳಿ. ಒಂದು ನಿಮಿಷ ಬಂದ್ಬಿಡ್ಲಿ, ಸೈಡಿಗೆ ಕೂತ್ಕೊಳ್ಳಿ. ಬಾಮ್ಮ, ನೀನು ಬಾಮ್ಮ, ಕೂತ್ಕೊಳ್ರಿ ಸರ, ಆರಾಮಾಗಿ ಕೂತ್ಕೊಳ್ಳಿ. ಬಲೋ ಭಾರತ್ ಮತಾಕಿ, JDS ಪಕ್ಷಕ್ಕೆ, HD ದೇವೇಗೌಡಕ್ಕೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಾಕತ್ತೀವಿ. ದಯವಿಟ್ಟು ಸಭೆ ಶಿಸ್ತತೆಯನ್ನು ಕೆಡಿಸ್ಬೇಡ್ರಿ. ಇಲ್ಲಿ ಸದಸ್ಯತ್ವ ಅಭಿಯಾನ ಚಾಲನೆ ಕೊಡಕ್ ಬಂದಿವಿ. ನೀವು ಎಲ್ಲರೂ ವೇದಿಕೆ ಮ್ಯಾಗ ಬಂದ್ಬಿಡ್ರಿ, ನಾವೇ ತೆಗೆದು ಹೋಗ್ಬಿಡ್ತೇವೆ. ಸುಮ್ಮಿನ ಪಾಡದು ಇದು ಶಿಸ್ತಲ್ಲ. ಬಿಜಾಪುರದ ಇದು ಹೋಗ್ತಿಲ್ಲಿ. ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೀನಿ. ಆಸನಗಳ ಮ್ಯಾಗ ಆಸನ ಆಗ್ರಿ. ಆಮ್ಯಾಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ನೀವು ಎಲ್ಲರಿಗೆ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಡಿ. ನೀವೆಲ್ಲರೂ ಮ್ಯಾಗ ಬರೋದ್ರಿಂದ ಸಭೆ ಶಿಸ್ತು ಘನತೆ ಎಲ್ಲ ಹಾಳಾಗುತ್ತೆ. ಅದಕ್ಕೆ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ. ದಯವಿಟ್ಟು ಕುತ್ಕೊಳ್ರಿ. ಇಲ್ಲೆಲ್ಲ ಹೊಸರು ನೀವೇ ಮ್ಯಾಗ ಬರ್ರಿ, ನಾವೇ ಕೆಳಗೆ ಹೋಗ್ಬಿಡ್ತೀವಿ. ಏನಿದು ಇದು JDS ಕಾರ್ಯಕರ್ತರು ಇದಕ್ಕೆ ಚ್ಯುತಿ ಬರ್ತದೆ. ದಯವಿಟ್ಟು ಯಾರೇ ಅನಾವಶ್ಯಕ ಎಲ್ಲರೂ ತಗೊಳ್ರಿ, ಎಲ್ಲರೂ ತಗೊಳ್ರಿ. ಇಷ್ಟೆಲ್ಲ ಹೈರಾಣಾಗಿ ಸಭೆನೂ ಮಾಡಿರ್ತೀವಿ. ಯಾರ್ಯಾರು ಬಂದು ಏನೇನೋ ಮಾಡಿ ಎಲ್ಲಿಗೆ ತಂದಿಸ್ತೀವಿ. ದಯವಿಟ್ಟು ಎಲ್ಲರೂ ದಯವಿಟ್ಟು ಸಹಕಾರ ಮಾಡ್ರಿ. ನೋಡ್ರಿ, ಎಲ್ಲರೂ ಕರ್ಕೊಂಡು ನೋಡ್ರಿ. ರಾಜ್ಯ ನಾಯಕರು ಬಂದಾಗ ಶಿಸ್ತಿನಿಂದ ವರ್ತಿಸಿ ನಾವು ಪಕ್ಷ ಶಿಸ್ತಿದ್ದಾಗ ಪಕ್ಷ ಕಟ್ಟಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಶಿಸ್ತಿಲ್ಲ ನಾವು ಪಕ್ಷ ಕಟ್ತೀವಿ. ನಾವು ಜನಮತದಿಂದ ಇವತ್ತು ಪಕ್ಷವನ್ನ ಕಟ್ಟಬೇಕಾಗಿದೆ. ನಾಳೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾವೆ, ಕಾರ್ಯಕರ್ತರ ಚುನಾವಣೆ. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಬೇಕಾಗ್ಯದ. ಅದ್ರ ಸಂಬಂಧ ಇಷ್ಟ ಹೈರಾಣಾಗತ್ತೀವಿ. ದಯವಿಟ್ಟು ನೀವು ಎಲ್ಲರೂ ಅರ್ಥ ಮಾಡ್ಕೊಡ್ರಿ. ಸಭೆಗೆ ಶೋಭೆಯನ್ನು ತಂದ್ರಿ, ಶಿಸ್ತಾಗಿ ವರ್ತಿಸ್ರಿ. ಕೈ ಮುಗಿದು ಜೋಡಿಸಿ ನಿಮ್ಮ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಆಸನಗಳ ಮೇಲೆ ಆಸನ ರೀ. 1 ಅವರ್ನೇ ಕಾರ್ಯಕ್ರಮ ಮುಗಿತೈತಿ, ಒಂದೇ ಒಂದು ತಾಸ್ನಾಗ. ಆಮ್ಯಾಗ ನೀವು ಊಟ ಮಾಡ್ಕೊಂಡು ನಿಮ್ಮ ಊರಿಗೆ ಹೋಗುವಂತ್ರಿ. ಮಾತಾಡ್ಲಣ್ಣ. ಆತ್ಮೀಯ ಎಲ್ಲ ಬಿಜಾಪುರ ಜಿಲ್ಲೆಯ 8 ಕ್ಷೇತ್ರಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಟ್ಟಾಳುಗಳಾದಂಥ ಕಾರ್ಯಕರ್ತ ಬಂಧುಗಳೇ, ದಯಮಾಡಿ ಪ್ಲೀಸ್ ಅರ್ಥ ಮಾಡ್ಕೊಂಡು ಬಂದ್ಬಿಡಿ ಸೈಡ್ಗೆ. ಇವತ್ತು ಏನು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಸಮಿತಿಗಳ ರಚನೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಮೊಮ್ಮಕ್ಕಳು, ನಾವು ನೀವೆಲ್ಲ ಕಂಡಂತ ಅಪರೂಪದ ರಾಜಕಾರಣಿ ಕುಮಾರಣ್ಣವರ ಸುಪುತ್ರರು, ಆತ್ಮೀಯರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ರಾಜು ಗೌಡ್ರೆ ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರೇ ಮತ್ತು ಎಲ್ಲ ತಾಲೂಕಿನ ಗೌರವಾನ್ವಿತ ಅಧ್ಯಕ್ಷಗಳೇ ಮತ್ತು ಎಲ್ಲ ನಮ್ಮ ಪಕ್ಷದ ವಿಧಾನಸಭೆಯಲ್ಲಿ ಮತ್ತು
ಲೋಕಸಭೆಯಲ್ಲಿ ನಿಂತಂತ ಎಲ್ಲ ಅಭ್ಯರ್ಥಿಗಳೇ ಮತ್ತು ನಮ್ಮ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ನಾಡಗೌಡ್ರೆ ಮತ್ತು ಇಲ್ಲಿ ನಮ್ಮ ಮುಖಂಡರು ಮಾಜಿ ಸಚಿವರಾದಂಥ ಆಲ್ಕೋಡ್ ಹನುಮಂತಪ್ಪ ಸಾಹೇಬ್ರೆ, ವಿಧಾನ ಪರಿಷತ್ ಸದಸ್ಯರು, ಈ ವಿಭಾಗದ ಮುಖ್ಯಸ್ಥರು ಆದಂಥ ಸನ್ಮಾನ್ಯ ಶರವಣ ಅವರೇ, ಮತ್ತೋರ್ವ ಈ ವಿಭಾಗದ ಮುಖ್ಯಸ್ಥರು ಆತ್ಮೀಯರಾದಂಥ ಸನ್ಮಾನ್ಯ ತೂಪಲ್ಲಿ ಚೌಡರೆಡ್ಡಿ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿಗಳಾದಂಥ ಸನ್ಮಾನ್ಯ ಚಂದ್ರಶೇಖರ್ ಅವರೇ ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ನಾಯಕರೇ ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ನಾವು ಬಂದಿರತಕ್ಕಂಥ ಉದ್ದೇಶ ಒಂದು ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಒಂದು ಶಿಸ್ತಿನಿಂದ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು. ದಯಮಾಡಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ. ಎಲ್ಲರೂ ಕೂಡ ಇವತ್ತು ಸಾಮಾನ್ಯ ಜನರಿಂದ ಇವತ್ತು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ, ಬಿಟ್ರೆ ಬೇರೆ ನಾವೆಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಜನಗಳ ಮನಸ್ಸನ್ನ ಇವತ್ತು ಜನತಾದಳದ ಕಡೆ ಒಲಿಸ್ಕೊಳ್ಳಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನ ನಾವೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಇಲ್ಲಿರ್ತಕ್ಕಂಥ 8 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಮಾಡಿಕೊಂಡ್ರೆ ಇವತ್ತು ಪಕ್ಷವನ್ನ ಸದೃಢವಾಗಿ ಕಟ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿ ಅವರ ಒಂದು ಆದೇಶದಂತೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ತಮ್ಮೆಲ್ಲರನ್ನು ಕೂಡ ಸಂಘಟನೆ ಮಾಡಲಿಕ್ಕೆ ಇವತ್ತು ಆಗಮಿಸಿದ್ದೇವೆ. ಒಂದು ಇವತ್ತು ಪಕ್ಷ ಉಳಿಬೇಕು ಅಂದ್ರೆ ದಯಮಾಡಿ ಪಕ್ಷದ ರೆಕಗ್ನೈಸೇಷನ್ ಆಗ್ಬೇಕಾಗ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸದಸ್ಯತ್ವ ನೋಂದಣಿಯನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಪಕ್ಷದ ಅಭ್ಯರ್ಥಿಗಳನ್ನ ನಿಲ್ಲಿಸಿದಾಗ ಯಾವುದೇ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ವಿಧಾನಸಭೆ ಆಗ್ಬೋದು, ಲೋಕಸಭೆ ಆಗ್ಬೋದು, ಯಾವುದೇ ಚುನಾವಣೆಯಲ್ಲಿ ನಾವು ಪಕ್ಷವನ್ನ ಕಟ್ಟಬೇಕು, ಅಲ್ಲಿ ಅಭ್ಯರ್ಥಿನ ನಾವು ನಿಲ್ಲಿಸಿದಾಗ ಹೆಚ್ಚಿನ ಮತವನ್ನ ಪಡಿಬೇಕು ಅಂದ್ರೆ ನಾವು ಇವತ್ತು ಅಲ್ಲಿ ಬೂತ್ ಸಮಿತಿಗಳು, ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದು ಬೂತ್ಗಳು ಎಷ್ಟಿದೆ ಅವೆಲ್ಲ ಬೂತಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಮುದ್ದೇಬೇಳಲ್ಲಿ 241 ಬೂತ್ ಇದೆ, ದೇವರಿಪ್ಪರ್ಗಿಲ್ಲಿ 252 ಬೂತ್ ಇದೆ, ಬಸವನ ಬಾಗೇವಾಡಿಲಿ 233 ಬೂತ್ ಇದೆ, ಬಬಲೇಶ್ವರದಲ್ಲಿ 253 ಬೂತ್ ಇದೆ, ಬಿಜಾಪುರ ಸಿಟಿನಲ್ಲಿ 273 ಬೂತ್ ಇದೆ, ನಾಗ್ತಾಣದಲ್ಲಿ 305 ಬೂತ್ ಇದೆ, ಇಂಡಿನಲ್ಲಿ 274 ಬೂತ್ ಇದೆ, ಸಿಂದಗಿನಲ್ಲಿ 271 ಬೂತ್ಗಳಿದೆ. ಈ ತರ ಬೂತ್ಗಳು ಇರ್ತಕ್ಕಂಥದ್ನ ಅಲ್ಲಿ ನೀವು ಬೂತ್ ಸಮಿತಿಗಳನ್ನ ರಚನೆ ಮಾಡೋದ್ರ ಜೊತೆಯಲ್ಲೇ ಸದಸ್ಯತ್ವ ನೋಂದಣಿಯನ್ನು ಕೂಡ ಒಟ್ಟಿಗೆ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ತಾಲೂಕು ಅಧ್ಯಕ್ಷಗಳಿಗೆ ಮತ್ತೆ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ನಮ್ಮ ಅಭ್ಯರ್ಥಿಗಳಿಗೆ ಈಗಾಗಲೇ ಅವ್ರನ್ನ ಕರೆದು ಹಲವಾರು ಬಾರಿ ನಾವು ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಇವತ್ತು ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕಾಗ್ತದೆ. ಎಲ್ಲ 8 ಕ್ಷೇತ್ರದ ನಮ್ಮ ಪಕ್ಷದ ಕಟ್ಟಾಳುಗಳು ಏನಿದ್ರೆ ನೀವು ಕಾರ್ಯಕರ್ತ ಬಂಧುಗಳು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಎಲ್ಲ ಬೂತ್ ಸಮಿತಿಗಳು ಮತ್ತೆ ಸದಸ್ಯತ್ವ ನೋಂದಣಿಯನ್ನ ಮಾಡ್ತಕ್ಕಂಥದ್ದು ನೀವು ಮುಂದಾಗಬೇಕು. ಇನ್ನ 1 ತಿಂಗಳಲ್ಲಿ ಅಥವಾ 2 ತಿಂಗಳೊಳಗಡೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸ್ಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೋತಾ ಅದು ಮಾಡ್ತಕ್ಕಂಥ ವಿಧಾನವನ್ನು ಕೂಡ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೂತ್ ಸಮಿತಿಯನ್ನ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂದ್ರೆ, ಈ ಉದಾಹರಣೆಗೆ ಒಂದು ಬೂತ್ ಇರ್ತದೆ, ಒಂದು ಬೂತ್ ಅಲ್ಲಿ ಎಷ್ಟು ಜನಾಂಗದವರು ಇದ್ದಾರೆ ಮೊದಲು ನೀವು ಅದನ್ನ ಗುರುತಿಸಬೇಕಾಗ್ತದೆ. ಸುಮಾರು 5 ಜನಾಂಗ ಇದೆ ಅಂದ್ರೆ 5 ಜನಾಂಗದಲ್ಲೂ ಕೂಡ ಒಬ್ರು ಹಿರಿಯರು, ಒಬ್ರು ಮಹಿಳೆ, ಒಬ್ರು ಯುವಕರು ಈ ತರ ತಗೊಂಡ್ರೆ ಖಂಡಿತ ಅದು ಉತ್ತಮ ರೀತಿಯಲ್ಲಿ ಬೂತ್ ಸಮಿತಿನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ತರ 5 ಜಾತಿನಲ್ಲಿ ಉದಾಹರಣೆಗೆ 5 ಜಾತಿಯಲ್ಲೂ ಕೂಡ 3 ಜನ ಆ ತರ ತಗೊಂಡ್ರೆ 15 ಜನ ಒಂದು ಬೂತಲ್ಲಿ ಆಗ್ತಾರೆ. 15 ಜನ ಒಂದು ಬೂತಲ್ಲಿ ಆದ್ರೆ ಸುಮಾರು 250 ಬೂತ್ ನಿಮ್ಮಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂದ್ರೆ ಸುಮಾರು 3750 ಜನ ಸಕ್ರಿಯ ಕಾರ್ಯಕರ್ತರಾಗ್ತಾರೆ. ಯಾಕೆ ಜಾತಿವಾರ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಎಲ್ಲಾ ಜಾತಿಯವರು ಬೇಕು. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಮಾಡಬೇಕು ಅಂದ್ರೂ ಕೂಡ ಒಂದೇ ಜಾತಿ ಇಟ್ಕೊಂಡು ಅವ್ರು ಯಾರು ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲಾ ಜಾತಿಯವ್ರಿಗೂ ಕೂಡ ಆದ್ಯತೆ. ನಮ್ಮ ಪಕ್ಷಕ್ಕೆ ದುಡಿಯುವಂತವ್ರು, ನಿಷ್ಠೆಯಿಂದ ದುಡಿತಕ್ಕಂಥವ್ರನ್ನ ಈಗ ಎಲ್ಲಾದ್ರೂ ಕೂಡ ಉದಾಹರಣೆಗೆ 2 ಊರಲ್ಲಿ 2 ಗುಂಪು ಇರುತ್ತೆ
ಅಂದ್ರೆ ಎರಡು ಗುಂಪಲ್ಲೂ ಕೂಡ ಮೂರು ಜನ, ಒಬ್ರು ಹಿರಿಯರು, ಒಬ್ರು ಮಹಿಳೆ, ಒಬ್ರು ಯುವಕರನ್ನ ತಗೊಂಡ್ರೆ ಖಂಡಿತ ಇವತ್ತು ಪಕ್ಷವನ್ನ ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಮಾಡೋದ್ರ ಜೊತೆಯಲ್ಲಿ ಈಗ ಅಧ್ಯಕ್ಷರಿಗೆ ಒಂದು ಆಪ್ನು ಕೂಡ ಕೊಟ್ಟಿದ್ದೇವೆ, ಮೆಂಬರ್ಶಿಪ್ ಮಾಡೋದು ಹೇಗೆ ಅಂತ. ಇದೆಲ್ಲದನ್ನು ಮಾಡಲಿಕ್ಕೆ ಒಂದು ಗೂಗಲ್ ಆಪ್ನು ಕೂಡ ಅವ್ರಿಗೆ ಈಗಾಗಲೇ ಫಾರ್ವರ್ಡ್ ಕೂಡ ಮಾಡಿದ್ದೇವೆ. ಅದ್ರ ಮುಖಾಂತರ ಅಲ್ಲೇ ಫೋಟೋ ತೆಗೆದು ಅವರು ಸದಸ್ಯತ್ವ ನೋಂದಣಿಯನ್ನ ಮಾಡಲಿಕ್ಕೆ ಮುಂದಾಗ್ಬೋದು. ಅದರಲ್ಲಿ ಏನೇನು ನಿಯಮಗಳಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ಅವರ ಮೊದಲನೇದಾಗಿ ಸದಸ್ಯತ್ವರ ಜಾತಿ, ಯಾವ ಜಾತಿಗೆ ಸೇರಿದವರು ಅವ್ರನ್ನ ಹಾಕ್ಬೇಕು. ಅದರಲ್ಲಿ ಹಿರಿಯರು ಯಾರು, ಮಹಿಳೆ ಯಾರು, ಯುವಕರು, ಈ ತರ ಮಾಡ್ತಕ್ಕಂಥದ್ದು. ಬೂತ್ ಕಮಿಟಿಯ ಸದಸ್ಯರ ಹೆಸರು, ಬೂತ್ ಕಮಿಟಿಯ ಸದಸ್ಯರ ವಿಳಾಸ, ಮತ್ತೆ ಅವ್ರ ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ, ಆಧಾರ್ ಕಾರ್ಡು, ಮತ್ತೆ ಪ್ರಾಥಮಿಕ ಸದಸ್ಯತ್ವದ ಸಂಖ್ಯೆ ಮತ್ತು ಫೋಟೋ ಎಲ್ಲದನ್ನು ಕೂಡ ಒಂದೇ ಕಡೆ ಇದ್ರೆ ಇವತ್ತು ಎಲ್ಲರದ್ದು ಮಾಹಿತಿನೂ ಕೂಡ ಇವತ್ತು ಕೇಂದ್ರ ಕಚೇರಿಯಲ್ಲಿ ಕ್ರೋಢೀಕರಿಸಿ ಏನೇ ಒಂದು ಪಕ್ಷದ ಸಂಘಟನೆ ಆಗಲಿ ಯಾವುದೇ ಇದ್ರೂ ಕೂಡ ನಿಮಗೆ ತಳ ಹಂತಕ್ಕೂ ಕೂಡ ಮಾಹಿತಿ ಕೊಡ್ತಕ್ಕಂಥದ್ದು, ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಇವತ್ತು ನಾವು ಆಗಮಿಸಿರ್ತಕ್ಕಂಥದ್ದು. ದಯಮಾಡಿ ಈಗ ಎಲ್ಲ 8 ಕ್ಷೇತ್ರದಲ್ಲೂ ಕೂಡ ನೀವು ಸದಸ್ಯತ್ವ ನೋಂದಣಿಯನ್ನ ದಯಮಾಡಿ ಒಂದು ಬೂತ್ ನಲ್ಲಿ ಸುಮಾರು 15ರಿಂದ 20 ಎಷ್ಟಾದ್ರೂ ಆಗ್ಬೋದು, ಜಾಸ್ತಿ ಎಷ್ಟಾದ್ರೂ ಆಗ್ಬೋದು ಮಾಡಿದ್ರೆ ಸದಸ್ಯತ್ವಕ್ಕೆ ನೀವು ಅಲ್ಲೇ ಹೋಗ್ಬೇಕಾಗ್ತದೆ. ಆ ಬೂತ್ಗೆ ಹೋಗಿ ಆ ಬೂತ್ ಸದಸ್ಯರನ್ನ ನೋಂದಣಿ ಮಾಡ್ಕೊಳ್ಳೋದು. ಅಲ್ಲಿ ಅವ್ರ ಹತ್ರನೇ 10 ರೂಪಾಯಿ ಇಸ್ಕೊಳ್ಳಿ, ನಿಮ್ ಜೋಬಲ್ಲಿ ಇರ್ಬೋದು, ಬೇಡ ಅವ್ರ ಹತ್ರನೇ 10 ರೂಪಾಯಿ ಇಸ್ಕೊಂಡು ನೀವು ಸದಸ್ಯತ್ವ ನೋಂದಣಿ ಮಾಡಿದ್ರೆ ಖಂಡಿತ ಅವರು ನಾನು ಅವತ್ತು ಜನತಾದಳಕ್ಕೆ 10 ರೂಪಾಯಿ ಕೊಟ್ಟು ಮೆಂಬರ್ ಆಗಿದ್ದೆ ಅಂತ ಹೆಮ್ಮೆ ಇರ್ತದೆ. ಆ ನಿಟ್ಟಿನಲ್ಲಿ ಆಗ್ಬೇಕು. ನೀವೆಲ್ಲೋ ಕೂತ್ಕೊಂಡು ಸದಸ್ಯತ್ವ ನೋಂದಣಿ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಈಗ ಬಿಜೆಪಿ ಅವ್ರು ಮಾಡ್ತಾ ಇರೋದು, ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಆ ತರ ಮಾಡಿದ್ರೆ ಅರ್ಥ ಇರಲ್ಲ. ಅವರು ಒಂದು ಮೊಬೈಲ್ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ಆಗೋಂಥದ್ದನ್ನ ಅವ್ರು ಮಾಡಿದ್ದಾರೆ, ಅದರಿಂದ ಉಪಯೋಗ ಅಲ್ಲ. ಅದರಲ್ಲಿ ಕೋಟಿಗಟ್ಟಲೆ ಅವ್ರು ಮಾಡ್ತಾ ಇದ್ದಾರೆ. ನಮ್ಗೆ ಜಿನೇನಾಗಿ ಇರ್ತಕ್ಕಂಥವ್ರು, ವಾಸ್ತವವಾಗಿ ಜನತಾದಳಕ್ಕೆ ಇರ್ತಕ್ಕಂಥವ್ರನ್ನ ನಾವು ಸದಸ್ಯತ್ವ ಮಾಡ್ತಕ್ಕಂಥದ್ದು, ಅವ್ರನ್ನ ಬೂತ್ ಸಮಿತಿ ಸದಸ್ಯರು ಮಾಡಲಿಕ್ಕೆ ನಾವು ಮುಂದಾಗೋಣ. ಈ ರೀತಿಯಲ್ಲಿ ಇವತ್ತು ನಾವು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಏನು ನಿಮಗೆ ಮೆಂಬರ್ಶಿಪ್ನ ಒಂದು ಪುಸ್ತಕಗಳನ್ನು ಕೂಡ ಎಲ್ಲ ತಾಲೂಕು ಕೂಡ ಈಗ ನೀಡಿದ್ದಾರೆ. ಸನ್ಮಾನ್ಯ ರಾಜುಗೌಡರು ಅದನ್ನೆಲ್ಲದನ್ನು ಕೂಡ ನಿಮಗೆ ವಿವರಿಸ್ತಾರೆ. ಅವರ ಹೇಳಿದ ರೀತಿಯಲ್ಲಿ ತಾವೆಲ್ಲ ಒಟ್ಟಾಗಿ ಬೂತ್ ಸಮಿತಿನ ಮಾಡೋದ್ರ ಜೊತೆಯಲ್ಲಿ ತಾಲೂಕ್ ಸಮಿತಿ, ಹೋಬಳಿ ಸಮಿತಿ ಮತ್ತೆ ವಿಭಾಗಗಳು, ವಿಂಗು ಏನು ಜನತಾದಳದ ಯುವ ಜನತಾದಳ, ಮಹಿಳಾ ಜನತಾದಳ, ಅಲ್ಪಸಂಖ್ಯಾತರ ಜನತಾದಳ, ಹಿಂದುಳಿದ ಜನತಾದಳ, ಪರಿಶಿಷ್ಟ ಜಾತಿ ಜನತಾದಳ, ಪರಿಶಿಷ್ಟ ಪಂಗಡ ಜನತಾದಳ, ಕಾರ್ಮಿಕ ಜನತಾದಳ, ಕಾನೂನು ಜನತಾದಳ, ವಿದ್ಯಾರ್ಥಿ ಜನತಾದಳ, ರೈತ ಜನತಾದಳ, ನೇಕಾರರ ಜನತಾದಳ, ಸಾಂಸ್ಕೃತಿಕ ಜನತಾದಳ, ವೈದ್ಯಕೀಯ ಜನತಾದಳ, ಸೇವಾ ಜನತಾದಳ, ಮಾನವ ಹಕ್ಕು ಮತ್ತು ಪರಿಸರ ಜನತಾದಳ, ಮೀನುಗಾರರ ಜನತಾದಳ, ಅಲೆಮಾರಿ ಬುಡಕಟ್ಟು ಜನತಾದಳ, ಮಾಹಿತಿ ತಂತ್ರಜ್ಞಾನ ಜನತಾದಳ, ವಿಕಲಚೇತನ ಜನತಾದಳ, ತಾಂತ್ರಿಕ ಜನತಾದಳ, ನಿವೃತ್ತಿ ನೌಕರರ ಜನತಾದಳ, ಈ ತರ 21 ವಿಭಾಗಗಳಿವೆ. ಅವೆಲ್ಲಕ್ಕೂ ಕೂಡ ಆಯಾ ಜಾತಿಗೆ ಸಂಬಂಧಪಟ್ಟವ್ರು, ಆ ವೃತ್ತಿಗೆ ಸಂಬಂಧಪಟ್ಟವ್ರನ್ನ ನೀವು ಅಲ್ಲಿ ಸದಸ್ಯತ್ವವನ್ನ ಆಮೇಲೆ ಆ ಸಮಿತಿಯನ್ನ ವಿಭಾಗಗಳನ್ನ ಮಾಡಿದ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ನೀವು ಸಂಘಟನೆ ಮಾಡ್ಬೋದು. ಇವತ್ತು ನೀವು ಬೂತ್ ಸಮಿತಿ ರಚನೆ ಆದ್ರೆ ಖಂಡಿತ ಪಕ್ಷವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸದಸ್ಯತ್ವ ನೋಂದಣಿನೂ ಕೂಡ ಜೊತೆಯಲ್ಲಿ ಮಾಡಿದ್ರೆ ಎರಡೂ ಕಾರ್ಯ ಒಟ್ಟಿಗೆ ಆಗ್ತಕ್ಕಂಥದ್ದಾಗ್ತದೆ. ಆದ್ರಿಂದ ತಾವೆಲ್ಲ ಇದರಲ್ಲಿ ಸಕ್ರಿಯವಾಗಿ ತೊಡ್ಕೊಂಡು ನಿಮ್ಮ ವ್ಯಾಪ್ತಿಗೆ ಬಂದಂತ ಸಂದರ್ಭದಲ್ಲಿ, ಅಲ್ಲಿ ಅಧ್ಯಕ್ಷ ಮತ್ತು ಮುಖಂಡರು ನಿಮ್ಮ ವ್ಯಾಪ್ತಿಗೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಅವರಿಗೆ ಸಹಕಾರ ನೀಡಿ ಈ ಒಂದು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಸಮಿತಿ ರಚನೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ತಮ್ಮನ್ನ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಹನೀಯರಿಗೆ. ಇಲ್ಲಿವರೆಗೂ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಬರಲಿ ಒಂದ್ಸಲ ಒಂದು ಜೋರಾದ ಚಪ್ಪಾಳೆ ಬರಲಿ. ಈಗ ಮುಂದಿನದಾಗಿ ಈ ಒಂದು ಕಾರ್ಯಕ್ರಮ ಹಾಗೂ ವೇದಿಕೆಯನ್ನು ಉದ್ದೇಶಿಸಿ ಅಪ್ಪುಗೌಡ ಪಾಟೀಲ್, ರಾಜ್ಯ ಹಿರಿಯ ಉಪಾಧ್ಯಕ್ಷರು, ಸಮಯದ ಅಭಾವ ಇರುವ ಕಾರಣ ಮಹನೀಯರ ದಯವಿಟ್ಟು ಅಲ್ಪ ಸಮಯವನ್ನು ತೆಗೆದುಕೊಂಡು ಮುಗಿಸಿದ್ರು. ವಿಶ್ವಗುರು ಬಸವಣ್ಣವ್ರನ್ನ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ನಮ್ಮ ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನ ಹಾಗೂ ಬೇರೆ ಮಟ್ಟದ ಒಂದು ನಮ್ಮ ಸಂಘಟನೆಯ ಕಾರ್ಯಕ್ರಮದೊಂದಿಗೆ ಇವತ್ತ
ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಆಗಮಿಸಿದಂಥ ಯುವ ನಾಯಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಣ್ಣವರೇ ಹಾಗೂ ನಮ್ಮ ಜಿಲ್ಲೆಯ ಏಕೈಕ MLA ಆದಂಥ ರಾಜಗೌಡ ಪಾಟೀಲ್ರೇ, ಜಿಲ್ಲಾ ಅಧ್ಯಕ್ಷ ಆದಂಥ ಮಾಡ್ಗಿ ಅವರೇ ಹಾಗೂ ನಾಡಗೌಡ ಅವರೇ ಮತ್ತು ಸುರೇಶ್ ಬಾಬು ಅವರೇ, ಶ್ರವಣ್ ಅವರೇ, ಅಲ್ಕೋಡ್ ಹನುಮಪ್ಪ ಅವರೇ, ಅವರಿವರೆನ್ನದೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಕೂಡಿದಂಥ ಯಾವತ್ತು ಬಿಜಾಪುರ ಜಿಲ್ಲೆಯ ಜಾತ್ಯತೀತ ಜನತಾದಳದ ಅಭಿಮಾನಿಗಳೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳೇ ಅಂತ ಹೇಳಿ ನಾನು ನಿಮ್ಮನ್ನ ಗುರುತಿಸ್ಕೊಳ್ತೀನಿ. ಈಗಾಗಲೇ ಸದಸ್ಯತ್ವ ಅಭಿಯಾನ ಉದ್ಘಾಟನೆ ಆಯಿತು. ಇದು ಏನು ಯಾಕಂದ್ರೆ ನಮ್ಮಲ್ಲಿ ಜಿಲ್ಲೆಯಲ್ಲಿರುವಂತ ಜಾತ್ಯತೀತ ಜನತಾದಳದ ಅಭಿಮಾನಿ ಬಳಗ ಬಹಳಷ್ಟು ಐತಿ, ಹೆಚ್ಚಿನ ಮಟ್ಟಿಗೆ ಐತಿ. ಆದ್ರೆ ಅದನ್ನ ಇನ್ನೂವರೆಗೂ ಹೊರಗೆ ಬಂದಿಲ್ಲ, ಅದು ತೋರಿಕೊಟ್ಟಿಲ್ಲ. ಅದು ಯಾಕಾಗಿಲ್ಲ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಅಡಿಗೆದು ಜಾತ್ಯತೀತ ಜನತಾದಳ, ಕುಮಾರಣ್ಣವರು, ದೇವೇಗೌಡರು ಹಾಗೂ ನಿಖಿಲ್ ಅಣ್ಣವರು ಯಾರೇ ಇರಲಿ ಜಾತ್ಯತೀತ ಜನತಾದಳ ಒಳಗ ಮನಸ್ಸಿನಾಗ ಇಟ್ಕೊಂಡು ಕೂತಾರ. ದಯವಿಟ್ಟು ಅದನ್ನ ಎಲ್ಲ ನಾಯಕರಿಗೆ ಹೇಳ್ತೀನಿ, ಆ ಮನಮುಟ್ಟಿ ಆ JDS ಅನ್ನೋ ಒಂದು ಜ್ವಾಲಾಮುಖಿ ಏನೈತಿ ಅದನ್ನ ಹೊರಗೆ ಹಾಕಬೇಕು. ಹೊರಗೆ ಹಾಕಿ ಇವತ್ತು ಜಿಲ್ಲೆಯಲ್ಲಿ ಅದನ್ನ ಪ್ರತಿಷ್ಠವಾಗಿ ತೋರ್ಕೋಬೇಕಂತ ಹೇಳ್ತೀನಿ. ಈ ಸದಸ್ಯತ್ವ ಅಭಿಯಾನ ಅಂದ್ರ ಈಗಾಗಲೇ ಎಲ್ಲ ಅಭಿಮಾನಿಗಳು ಅದಾರ, ಜಾತ್ಯತೀತ ಜನತಾದಳದ ಅಭಿಮಾನಿಗಳು, ಕಾರ್ಯಕರ್ತರು. ಆದ್ರೆ ನೀವು 10 ರೂಪಾಯಿ ಕೊಟ್ಟು ನೋಂದಣಿ ಮಾಡಿಕೊಂಡು ನಿಮ್ಮ ಹೆಸರ ಜಾತ್ಯತೀತ ಜನತಾದಳದ ಪಟ್ಟಿಯಲ್ಲಿ ಬರಬೇಕು. ಬಂದಾಗ ಮಾತ್ರ ರಾಜ್ಯಕ್ಕೆ ಕೇಂದ್ರಕ್ಕೆ ತಿಳಿತದ. ಅದು ಏನಂದ್ರ ಹೆಚ್ಚು ಕಡಿಮೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಅಭಿಮಾನಿಗಳದಾರ ಜಾತ್ಯತೀತ ಜನತಾದಳದ ಅಂದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇಲ್ಲ, ಅದಕ್ಕಿಂತ ಹೆಚ್ಚು ನಮ್ಮಲ್ಲಿ ಐತೆ ತೋರಿಸ್ಕೊಡುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಇವತ್ತ ಮನೆಗೆ ಹೋಗಿ ದರ್ವೊಬ್ಬರು ಮನ ಮುಟ್ಟುವಂತ ಮಾತುಗಳನ್ನ ಹೇಳಿ ಕುಮಾರಣ್ಣವರು, ದೇವೇಗೌಡರು ಮಾಡಿದಂತ ಕೆಲಸಗಳನ್ನ ನಾವು ಬಿಚ್ಚಿ ಅವ್ರ ಮನಸ್ಸಿನಾಗಿಂದ ಇದು ಮಾಡ್ಕೊಂಡು ಹೇಳಿದ್ರೆ ಕರೆ ಆದ್ರೆ ದರ್ವೊಬ್ಬರ ಮನಸ್ಸಿನಾಗ ಹೋಯ್ತಿ. ಇನ್ನೊಮ್ಮೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು, ಆದ್ರೆ ಮಾತ್ರ ನಮ್ಮ ಕರ್ನಾಟಕಕ್ಕೆ ಏಳಿಗೆ ಅದ, ನಮ್ಮ ಎಲ್ಲ ವರ್ಗದವ್ರಿಗೂ ಏಳಿಗೆ ಅದ, ಅದನ್ನ ಮಾಡಿಕೊಡ್ಬೇಕಂತ ಹೇಳಿ ದರ್ವೊಬ್ಬರ ಮನಸ್ಸಿನಾಗ ಅದ. ಅದಕ್ಕೆ ಏನದ ನಿಮ್ಮೆಲ್ಲರ ಪ್ರಯತ್ನ ಬಹಳ ಜೋರ್ಬೇಕು. ನಮ್ಮೆಲ್ಲರ ಪ್ರಯತ್ನ ಹೆಂಗ ಆಗ್ತದ ಅಂದ್ರ ಅದ್ರ ಮ್ಯಾಗ ಅದು ಮುಂದಿನ ಅವಲಂಬನ ಅದ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ನಾಳೆ ಬರುವಂತ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ, APMC ಬರ್ತಾವು, ಯಾವೇ ಎಲೆಕ್ಷನ್ಗಳು ಬರಲಿ ಎಲ್ಲ ಎಲೆಕ್ಷನ್ ಅಲ್ಲಿ ನೀವು ಭಾಗಿಯಾಗಿ ಹೆಚ್ಚಿನ ಮಟ್ಟಿಗೆ ಜಾತ್ಯತೀತ ಜನತಾದಳಕ್ಕೆ ಒತ್ತು ಕೊಟ್ಟು ಅದನ್ನ ಏನದ ಹೆಂಗದ ಅನ್ನೋದು ದೊರೊಬ್ಬರಿಗೆ ತೋರಿಸ್ಕೊಡುವಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ನನಗನ್ಸೋ ಮಟ್ಟಿಗೆ ಈ ಹಾಲ್ ಏನ್ ಬುಕ್ ಮಾಡಿದ್ರೆ ನಾವು ಅವಾಗೆ ಅಂದೆ ಜಾತ್ಯತೀತ ಜನತಾದಳದ ಹಾಲ್ ಅಲ್ಲಿದು. ಯಾಕಂದ್ರೆ ಇಲ್ಲಿ ಹಿಡಿಸುವಂತ ಇದು ಅಲ್ಲ, ಜನ ಬಹಳ ಅದ ಬಿಜಾಪುರ ಜಿಲ್ಲಾದಾಗ, ಅದು ಒಟ್ಟು ಬಂದ್ರೆ ಹಿಡಿಸುವುದಿಲ್ಲ. ಅದೇ ರೀತಿ ನಿಮಗೆ ಹೇಳ್ತೀನಿ ನಾನು, ನಾಯಕರ ಕೊರತೆನೂ ಇಲ್ಲ ಜಾತ್ಯತೀತ ಜನತಾದಳದಾಗ. ಜಾತ್ಯತೀತ ಜನತಾದಳದ ರಾಜ್ಯ ಕೆಲವು ನಾಯಕರು, ನಮ್ಮ ಜಿಲ್ಲೆ ನಾಯಕರು ಮ್ಯಾಗ ಬಂದ್ರೆ ಹೆಚ್ಚು ಕಡಿಮೆ ಕುಂದ್ರಲಾಕ ಜಾಗ ಇಲ್ಲ, ಅಷ್ಟು ನಾಯಕರು ಅದಾರ. ಇಷ್ಟೆಲ್ಲ ನಾಯಕರು ಇದ್ದು, ಇಷ್ಟೆಲ್ಲ ನೀವು ಕಾರ್ಯಕರ್ತರು ಇದ್ದು, ಇದು ಯಾಕೆ ಹಿನ್ನಡೆ ಅಂದ್ರ ನನಗನ್ಸೋ ಮಟ್ಟಿಗೆ ಕಡಿ 2-3 ದಿನದಾಗ ಏನ್ ಇಲೆಕ್ಷನ್ ನಡೀತಾವು ಇದ್ರ ಮ್ಯಾಗ ಅವಲಂಬನೆ ಅದ. ದಯವಿಟ್ಟು ಅದಕ್ಕೆ ಇದಾಗ್ಲಾರಂಗ ಯಾರು ಮೋಸ ಹೋಗ್ಲಾರಂಗ ನೀವೆಲ್ಲ ಕಡೆ ಹೋಗಿ ಮಾಡಿ ಹೇಳಿ ದರ್ವೊಬ್ರು ಮನ ಮುಟ್ಟುವಂತ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ದಯವಿಟ್ಟು ಶಾಂತರಾಗ್ರಿ. ಅದಕ್ಕೆ ನಿಮ್ಮೆಲ್ಲರ ಕೆಲಸ ಬಹಳ ಅದ. ಈಗ ಬಹಳ ಮಾತಾಡೋದ್ರಾಗ ಮಹತ್ವ ಇಲ್ಲ, ಮಾಡಿ ತೋರಿಸೋದ್ರಾಗ ಮಹತ್ವ ಅದ. ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಸದಸ್ಯತ್ವ ಅಭಿಯಾನ ಹೆಚ್ಚು ಕಡಿಮೆ ಪ್ರಿಂಟ್ ಆದಂತ ಬುಕ್ಗಳು ಎಷ್ಟದಾವು, ರಾಜ್ಯದಲ್ಲಿ ಎಷ್ಟದಾವು, ಅದರ ಅರ್ಧದಷ್ಟು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಖರ್ಚು ಮಾಡಿ ತೋರಿಸೋಣ ಅಂತೇಳಿ ನಿಮಗೆಲ್ಲರಿಗೆ ಹೇಳ್ತೀನಿ. ನನಗನ್ಸೋ ಮಟ್ಟಿಗೆ ನಾವು ಮನಸ್ಸು ಮಾಡಿ ಮನೆ ಹೋಗಿ ಸದಸ್ಯತ್ವ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ರೆ ನಮಗನ್ಸೋ ಮಟ್ಟಿಗೆ ಎಲ್ಲರೂ ದರ್ವೊಬ್ರು ಎದ್ದು ಬಂದು ತಮ್ಮ 10 ರೂಪಾಯಿ ಕೊಟ್ಟು ಸದಸ್ಯತ್ವ ಆಗ್ತಾರ. ಯಾಕಂದ್ರೆ ಅವ್ರನ್ನ ಕೇಳುವಂತವ್ರಿಲ್ಲ, ಮುಟ್ಟುವಂತವ್ರಿಲ್ಲ, ಮನಸ್ಸಿಗೆ ಒಂದು ಮನವೊಲಿಸುವಂತ ಕೆಲಸ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಇಲೆಕ್ಷನ್ ಬಂದಾಗೆ ಮಾಡೋದು ಮಹತ್ವ ಅಲ್ಲ, ನಡು ಮಾಡ್ಬೇಕು, ಈಗಿಂದ ಚಾಲೂ ಮಾಡ್ಬೇಕು. ಬೇರೆ ಮಟ್ಟದಿಂದ ಕಟ್ಟಿ ಹೆಂಗಾಗ್ಬೇಕಂದ್ರ ಬೇರೆ ಮಟ್ಟ ತರ ಅದು ಬೇರೆ ಎದರ್ದು ಜಾತ್ಯತೀತ ಜನತಾದಳದ್ದು ಕರಿಕಿ ಬೇರೆ ಇರ್ಬೇಕು. ಕರಿಕಿ ಬೇರೆ ಎಂದು ನೀವು 4-6 ದಿನ ನೀರು ಕೊಡ್ಲಿಲ್ಲ ಅಂದ್ರೂ ಒಣಗಂಗಿಲ್ಲ.
ಮತ್ತೊಮ್ಮೆ ನೀರು ಕೊಟ್ರಿ ಅಂದ್ರೆ ಹೊಳಿ ಚಿಗುರು ನಿಂದಿರುವಂತಹದ್ದು ಯಾವುದಂದ್ರೆ ಕರಿಕೆ. ಆ ಕರಿಕೆ ಬೇರೆ ಅಂತ ಗಟ್ಟಿ ಆಗ್ಬೇಕು ನಮ್ಮ ಜಾತ್ಯತೀತ ಜನತಾದಳ. ನಿಮ್ಗೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ. ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಾರ. ಮುಂದೆ ಇದನ್ನ ಮಾಡಿ ತೋರಿಸುವಂತ ಕೆಲಸ ನಿಮ್ದೆಲ್ಲರದು ಅದ. ಈಗೇನದ ಮುಂದೆ ಬಾಗಲಕೋಟೆಯಲ್ಲಿ ಇದೇ ಕಾರ್ಯಕ್ರಮ ಇರೋದ್ರಿಂದ ಬಹಳಷ್ಟು ವೇಳೆ ತಗೋಬಾರ್ದು, ಸ್ವಲ್ಪ ವೇಳೆಯಲ್ಲಿ ಮಾತಾಡ್ಬೇಕಂತ ಹೇಳ್ಯಾರ. ಅದಕ್ಕೆ ಏನದ ನಾನು ಹೆಚ್ಚಿಗೆನೇನು ವೇಳೆ ತಗೊಳ್ಳಾರ್ದೆ ನಿಮ್ಗೆಲ್ಲರಿಗೂ ಕೂಡಿದಂತ ಎಲ್ಲ ಹಿರಿಯರಿಗೆ, ನಮ್ಮ ಯುವಕರಿಗೂ ಹಾಗೂ ತಾಯಂದಿರಿಗೂ, ಸೋದರ ಸೋದರಿಯರಿಗೂ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಕೂತಲ್ಲಿ ನಿತ್ತಲ್ಲಿ ಎಲ್ಲಿ ಇರ್ತೀರಿ, ಏನ್ ಮಾಡ್ತೀರಿ, ಜಾತ್ಯತೀತ ಜನತಾದಳ ಇದ್ರದ್ದೇ ಮಾತನಾಡಿ ಕುಮಾರಣ್ಣವರು ದೇವೇಗೌಡರು ಮಾಡಿದಂತ ಕೆಲಸಗಳನ್ನ ಬಿಚ್ಚಿಟ್ಟು ಎಲ್ಲರ ಮನಸ್ಸು ಗೆಲ್ಲುವಂತ ಕೆಲಸ ನೀವು ಮಾಡೋಣ ಅಂತೇಳಿ ಹೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿ ಮಾಡಿಕೊಂಡು ಈಗಾಗಲೇ ಬಸವನ ಬಾಗೇವಾಡಿದ ಒಂದು ನೇತೃತ್ವ ಕೊಟ್ಟು ಸದಸ್ಯತ್ವ ಅಭಿಯಾನದ ಬುಕ್ಗಳನ್ನ ಕೊಟ್ಟು ನೀ ಚಾಲೂ ಮಾಡತ್ ಹೇಳ್ಯಾರ. ನನ್ನಲ್ಲಿ ಬರುವಂತ ಎಲ್ಲಾ ಕಾರ್ಯಕರ್ತರಿಗೆ ನಾ ವಿನಂತಿ ಮಾಡ್ಕೋತೀನಿ, ದರ್ವೊಬ್ರು ನಾಯಕರು ಯಾರು ಇಲ್ಲ, ದರ್ವೊಬ್ರು ನಾಯಕರು ನಿಮ್ಮಲ್ಲೇ ಎಲ್ಲ ಐತಿ. ವೇದಿಕೆ ಮ್ಯಾಗ ಕೂತವ್ರ ಹತ್ರ ಏನೂ ಇಲ್ಲ, ಎಲ್ಲ ಇರೋದು ನಿಮ್ಮ ಹತ್ರ ಐತಿ. ನೀವು ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ರಿ ಅಂತ ಹೇಳಿ ನಿಮ್ಗೆಲ್ಲರಿಗೆ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರನ್ನ ವಂದಿಸಿ ಇಲ್ಲಿ ಕೂಡಿದಂತ ಯಾವತ್ತು ಹಿರಿಯರಿಗೆ, ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ವಂದಿಸಿ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಬಯಸಿ ಅದೇ ರೀತಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಯಾಕಂದ್ರೆ ಏನಾದ್ರೂ ನಮ್ಮ ಪಕ್ಷದ ಏನ್ರಿ ಬೆಳಿಬೇಕು, ಇದಾಗಬೇಕು ಅಂದ್ರೆ ಬರೀ ಮಾತುಗಳಿಂದ ನಾವು ಮಾಡುವಂತ ಕೃತಿಯಿಂದ ಅಲ್ಲ, ನಮ್ಮ ಮಾಧ್ಯಮ ಮಿತ್ರರು ಮನಸ್ಸು ಮಾಡಿದ್ರಂದ್ರೆ ಅದನ್ನ ಎತ್ತರಕ್ಕೆ ಒಯ್ಯುವಂತ ನಮ್ಮ ಕೆಲಸಗಳನ್ನ ತೋರಿಸುವಂತ ಕೆಲಸ ಮಾಡ್ತಾರೆ. ಅವರಿಗೆ ಸಹಿತ ನಾನು ವಿನಂತಿ ಮಾಡಿಕೊಂಡು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾತ್ಯತೀತ ಜನತಾದಳ. ಅಪ್ಪುಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನದಾಗಿ ಬಿಡಿ ಪಾಟೀಲ್ ಇಂಡಿ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ದಯವಿಟ್ಟು ವೇದಿಕೆಯನ್ನು ಉದ್ದೇಶಿಸಿ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದ ಸದಸ್ಯತ್ವ ಉದ್ಘಾಟನಾ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂತ ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ಯುವ ಜನತಾದಳದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಖಿಲಣ್ಣ ಕುಮಾರಸ್ವಾಮಿ ಅವರು ಈ ಭಾಗದ ದೇವರಪುರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರು, ನಮ್ಮ ಬಿಜಾಪುರ ಜಿಲ್ಲೆಯ ಜನತಾದಳ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಮಾಗಡಿ ಅವರು, ನಮ್ಮ ರಾಜ್ಯ ಜಾತ್ಯತೀತ ಜನತಾದಳದ ಮುಖಂಡರಾಗಿರ್ತಕ್ಕಂಥ ನಾಡಗೌಡ ಅವರು, ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಪ್ರಮುಖ ನಾಯಕರುಗಳೇ, ನಮ್ಮ ನಕ್ಕಳಮದ ಕ್ಷೇತ್ರದ ಹಿಂದಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದೇವಾನಂದ ಚೌಹಾಣ್ ಸಾಹೇಬ್ರೆ, ಶ್ರವಣ್ ಅವರು, ನಮ್ಮ ಹಿಂದಿನ ಬಿಜಾಪುರ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಿಜಿ ಪಾಟೀಲ್ ಸಾಹೇಬ್ರೆ, ಎಲ್ಲ ಇವತ್ತು ರಾಜ್ಯದ ಮುಖಂಡರು ವೇದಿಕೆ ಮೇಲೆ ಇರ್ತಕ್ಕಂಥ ವೇಳೆ ಅಭಾವದಿಂದ ಎಲ್ಲ ಗುರುಗಿಯವರೇ ಮತ್ತು ಹಿಂದೆ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಪಂಚಪ್ಪಣ್ಣ ಕಲಬುರ್ಗಿ ಅವರೇ, ನಮ್ಮ ಯುವ ಜನತಾದಳದ ಅಧ್ಯಕ್ಷರು ಎಲ್ಲ ಹಾಗೂ ಹಿಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸುಂತಕ್ಕ ಚೌಹಾಣ್ ಅವರೇ, ಎಲ್ಲ ನನ್ನ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ಜನತಾದಳದ ಕಾರ್ಯಕರ್ತ ಬಂಧುಗಳೇ, ನನ್ನ ತಾಯಂದ್ರೆ, ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ರಾಜ್ಯದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನ ರಾಜ್ಯದಂತ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನೆರವೇರಿಸುವ ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ. ಇವತ್ತು ಚಾಲನೆ ಮಾಡುವ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರಗಳಲ್ಲಿ ಜಾತ್ಯತೀತ ಜನತಾದಳವನ್ನ ಬರುವಂತ ದಿನಮಾನಗಳಲ್ಲಿ ಇವತ್ತ ಆಯ್ಕೆ ಆಗುವ ಮೂಲಕ ಸಂಘಟನೆ ಮಾಡಬೇಕಂತ ತಿಳ್ಕೊಂಡು ಇವತ್ತು ಬಂದಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಉತ್ಪೂರ್ವಕವಾಗಿ ನಮ್ಮ ಜಿಲ್ಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಬಂಧುಗಳೇ, ನಾನು ಕೂಡ ಇಂಡಿ ಮತಕ್ಷೇತ್ರದ ಕಳೆದ 2018 ಇಸ್ವಿಯಲ್ಲಿ ನಾನೊಬ್ಬ ಬಡವ, ನನಗಿವತ್ತ ನನ್ನ ಹೊಲ ಇಲ್ಲ, ಮನೆ ಇಲ್ಲ, ನಾನು ಇಲೆಕ್ಷನ್ ನಿಂದಿರ್ತೀನಿ ಅಂತ ಅಂದಾಕರ ಕುಮಾರಣ್ಣ ಅಂದ್ರು, ಇಲ್ಲೇ ಇವತ್ತು ಮುದ್ದೆ ಮಾಡಕ್ಕೆ ಬಂದಿದ್ರು, ಬಿಡಿಪ ಜನ ರೇಟ್ ತೋರಿಸು ಅಂದಾಕರ
ಕೂತಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರಿದ್ದಾರೆ, ಮರಪ್ಪನವರು, ಮೈಬೂಬೇನವರು, ಶಿರ್ಸಲ್ಗೌಡರು, ಇವತ್ತು ನಿಯಾಜ್ ಅವರು. ಇವತ್ತು ಹೋಗಿ ಕೇಳಕ್ಕೆ ನಾವು ಅಣ್ಣ ನೀನು ಟೈಮ್ ಕೊಡು ಅಂದ. ಒಂದೇ ದಿನ ಟೈಮ್ ಕೊಟ್ಟರು. ಅವಾಗ ಕನಿಷ್ಠ 25,000 ಜನ ಸೇರಿದ್ರು 2 ದಿನದಾಗ. ಬೇಡಿಪಾಡ್ಲ, ನಿನ್ನ ಬಲ್ಲಿ ಹಣ ಇಲ್ಲ, ನಿನ್ನ ಬಲ್ಲಿ ಜನರ, ನಾನು ನಿನಗೆ ಜಾತಿ ನೋಡುದಿಲ್ಲ, ನಿನ್ನ ವ್ಯಕ್ತಿ ನೋಡಿ ಟಿಕೆಟ್ ಕೊಡ್ತೀನಿ. ಟಿಕೆಟ್ ಕೊಟ್ಟರು ಬಂಧುಗಳು. ನಾನು ಯಾಕಂದ್ರೆ ಹೇಳ್ತೀನಿ ಅಂದ್ರೆ ಇವತ್ತೆಲ್ಲ ಹಣ ಇದ್ದವರಿಗೆ, ಆಸ್ತಿ ಇದ್ದವರಿಗೆ ಇವತ್ತು ಟಿಕೆಟ್ ಏನಾಗಬೇಕಂತ ಕೇಳ್ತಾರ. ನನ್ನ ಬಲ್ಲಿ ಏನಿಲ್ಲ. ನಿಮ್ಮಂತರ ಪ್ರೀತಿ ವಿಶ್ವಾಸ ಇದೆ ಬಂಧುಗಳೇ. ನನಗೆ 42,000 ಮತಗಳು ಕೊಟ್ಟರು 2018ನೇ ಇಸ್ವಿಯಲ್ಲಿ. ಆದರೂ ಸ್ವಲ್ಪ ಅಂತರದಿಂದ ಸೋತ. ಯಾಕಂದ್ರೆ ಈ ಕಾಲದಾಗ ನೋಡ್ಬೋದು ಹಣ ಜಾತಿ ಮುಖ್ಯದ. ಆದ್ರೆ ನಾನು ಬಿಡ್ಲಿಲ್ಲ. ಇವತ್ತು ಸಂಘಟನೆ ಮಾಡೋ ಮೂಲಕ ಹಳ್ಳಿ ಹೋಗಿ ಬಂಧುಗಳು ನಾನು ಬಡವ, ನನಗೆ ಆಶೀರ್ವಾದ ಮಾಡ್ರಿ, ನಿಮ್ಮ ಸೇವೆ ಮಾಡ್ತೀರಿ ಅಂದಕ್ರ ಆಯ್ತೇಳಿ 2023 ಕಳೆದ ವರ್ಷದಲ್ಲಿ ಇವತ್ತು ನಮ್ಮ ರಾಜುಗೌಡರು ದೇವರಿಪ್ಪು ಸ್ಪರ್ಧೆ ಮಾಡಿದ್ರು, ಅಪ್ಪುಗೌಡರು ಇಲ್ಲಿ ಬಾಗೇವಾಡಿಯಲ್ಲಿ ಸ್ಪರ್ಧೆ ಮಾಡಿದ್ರು, ದೇವನನ್ನವರು ನಾಟ್ಯದಲ್ಲಿ, ಇವತ್ತು ಭುವನೇಶ್ವರದಲ್ಲಿ ನಮ್ಮ ಬಸವಣ್ಣವರು ಮಾಡಿದ್ರು. ಆದ್ರೆ ಇವತ್ತು ರಾಜುಗೌಡರು ಏಕೈಕಾಗಿ ಆದರೂ ನನಗೆ ಕನಿಷ್ಠ 65,000 ಮತಗಳು ಬಂಧುಗಳೇ. ಸ್ವಲ್ಪ ಅಂತರದಿಂದ ಇವತ್ತ ಮತ್ತು ಸೋತು ಹೋದೆ. ಇವತ್ತು ಯಾಕೆ ಹೇಳ್ತೀನಿ ಅಂದ್ರೆ ಬಡವರು ಕೂಡ MLA ಜನತಾದೊಳಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ ಈ ಮಣ್ಣಿನ ಮಗ, ಈ ನೀರಾವರಿ ಅಧಿಕಾರಕ್ಕ ಕುಮಾರಣ್ಣವರು. ಇವತ್ತ ವ್ಯಕ್ತಿತ್ವ ಕೂರಿಸ್ತಕ್ಕಂಥ ಶಕ್ತಿ ಈ ಜಾತ್ಯತೀತ ಜನತಾದಳ ಬಂಧುಗಳೇ. ಅಂತ ಇವತ್ತು ನಾಯಕರು ನಮ್ಮ ಸುರೇಶ್ ಅಣ್ಣ ಬಾಬು ಅವರು ಇವತ್ತು ಸಂಘಟನೆ ಮಾಡುವ ಮೂಲಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಸಂಘಟನೆ ಮಾಡುವ ಮೂಲಕ ಇವತ್ತು ನಮಗೆ ಆಶೀರ್ವಾದ ಮೂಲಕ ಬಂದರೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಸ್ವಲ್ಪ ಅಂತರದಿಂದ ಬಿದ್ದೀನಿ. ಮತ್ತೆ ಇವತ್ತು ಸಂಘಟನೆ ಮಾಡುವ ಮೂಲಕ ನಾನು ಮನೆ ಮನೆಗೆ ಹೋಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಆಶೀರ್ವಾದ ಮಾಡಿ ಇವತ್ತು ನನಗೆ ಇವತ್ತು ಹಳ್ಳಿ ಹೋಗ್ಲಿಕ್ಕೆ ಇವತ್ತು ಮತ್ತೆ ಕುಮಾರಣ್ಣವರು, ನಮ್ಮ ಶಾಸಕಾಂಗ ಪಕ್ಷದ ನಮ್ಮ ಸುರೇಶ್ ಅಣ್ಣ ಬಾಬು ಅವರು, ನಿಖಿಲ್ ಅಣ್ಣವರು ಬಂದಿದ್ದಾರೆ. ಅವರೆಲ್ಲ ಆಶೀರ್ವಾದ ಪಡೆದು ಇವತ್ತು ಹಳ್ಳಿಗೆ ಹೋಗ್ತೇನೆ. ಮತ್ತೆ ಬರುವಂತ ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ತಾಲೂಕಿನ ಜನರ ಆಶೀರ್ವಾದದಿಂದ ಶಾಸಕನಾಗಿ ಈ ಮಣ್ಣಿನ ಋಣ, ಈ ಜನರ ಋಣ ತೀರಿಸುವವರೆಗೆ ನನ್ನ ಉಸಿರು, ನನ್ನ ಶರೀರ, ಈ ಶರೀರ ಇವತ್ತು ಈ ಮಂದಿಗೆ ಹೋಗುವವರೆಗೆ, ನನ್ನ ಉಸಿರು ಇವತ್ತು ಮೇಲೆ ಹೋಗುವವರೆಗೆ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಇವತ್ತು ಶಾಸಕ ಹಾಗೆ ಆಗ್ತಿರ್ತಕ್ಕಂಥ ನಿಮ್ಮ ಪ್ರೀತಿಯ ಶ್ವಾಸ. ಅದಕ್ಕಾಗಿ ಹೆಚ್ಚಿಗೆ ಮಾತನಾಡದೆ ನೀವೆಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ. ಸುಮಾರು 8 ಗಂಟೆಗಳಿಂದ ನಾನು ಹೇಳಿದ ರಾಜಗೌಡರಿಗೆ, ಅಧ್ಯಕ್ಷರಿಗೆ ಇವತ್ತು ನಮ್ಮ ದೇವರಿಪ್ಪರಿಗೊಳಗೆ ಇಟ್ಟು ಚಲೋ ಆಗ್ತದೆ ಅಂತ ತಿಳ್ಕೊಂಡು. ಆದ್ರೆ ಅನಿವಾರ್ಯ ಕಾರಣದಿಂದ ಜಿಲ್ಲೆ ಇಟ್ಟು, ಯಾಕಂದ್ರೆ ನಮ್ಗೆ ಹಳ್ಳಿಗೆ ಇಂಡಿವಿಜುವಲ್ ಬರ್ಲಿಕ್ಕೆ ನಾಟ್ಯ ಕ್ಷೇತ್ರದವರಿಗೆ ಬಾಗೇವಾಡಿ ಬರ್ಲಿಕ್ಕೆ ಅನುಕೂಲ, ದೊಡ್ಡ ಕಾರ್ಯಕ್ರಮ ಇತ್ತು ಇಲ್ಲ ತಕೊಂಡು ಅಧ್ಯಕ್ಷ ಹೇಳಿದ್ರು. ಇನ್ನೊಂದು ನಾನು ಇವತ್ತು ಅಧ್ಯಕ್ಷರಿಗೆ ನಾನು ಹೇಳಿದೆ, ರಾಜಗೌಡ್ಗೆ ಹೇಳಿದೆ, ಇವತ್ತು ನಮ್ಮ ಜಿಲ್ಲಾ ಪ್ರಮುಖ ನಾಯಕರ ಕೆಲವೊಂದು ಹೆಸರುಗಳನ್ನು ಬಿಟ್ಟಿದ್ರಿ. ಇವತ್ತ ನಮ್ಮ ಪಂಚಪ್ಪನವರು ಬಂದಿದ್ದಾರೆ, ಇವತ್ತು ನಮ್ಮ ಎಂಡಿಗೇರಿ ಅವರು ಹಿಂದೆ ರಾಜ್ಯ ಉಪಾಧ್ಯಕ್ಷರಾದ, ಇವತ್ತು ಹಿಂದಿನ ಅಧ್ಯಕ್ಷರಿದ್ದರು, ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡರು ಇವತ್ತು ಅವರ ಹೆಸರು ಕೂಡ ಹಾಕಿಲ್ಲ. ಅವತ್ತು ನಾನು ಕೇಳಿದೆ, ಏನೋ ತಪ್ಪಾಗಿ ಬಿಡಿಪಲ್ಲ, ಮುಂದಿನ ಸಲ ಎಲ್ಲರನ್ನ ಎದುರಿಗೆ ತಗೊಂಡು ಇವತ್ತು ಕೆಲಸ ಮಾಡ್ತೇವೆ ಅಂತ ಹೇಳಿದಾರೆ. ಅದಕ್ಕೆ ಅವ್ರಿಗೆ ಜಿಲ್ಲಾಡಳಿತಕ್ಕೆ ಮುಂದೆ ಆಗಲಿಲ್ಲ ಅಂತ ವ್ಯವಸ್ಥೆ ಮಾಡಿ ತಗೊಂಡು ಮತ್ತೊಮ್ಮೆ ಈ ಸದಸ್ಯತ್ವ ಅಭಿಮಾನವನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ರಾಜ್ಯದ ವಿವಿಧ ಹಳ್ಳಿಗಳ ಶಾಸಕರುಗಳಿಗೂ ನಾನು ಇವತ್ತು ಎಲ್ಲ ಜನತಾದಳದ ಇವತ್ತು ತಾಲೂಕಿನ ಬಂದ ಕಾರ್ಯಕರ್ತರು ಕೈ ಮುಗಿದು ನಿಮ್ಮೆಲ್ಲರ ಆಶೀರ್ವಾದ ಬಡವಣೆ ಮಾಡಿರ್ತಕ್ಕಂಥ ಕೈ ಮುಗಿದು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು ಬಿಡಿ ಪಾಟೀಲ್ ಹಿಂದಿ ನಾಯಕರಿಗೆ. ಬರ್ರಿ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ. ಈಗ ಮುಂದಿನದಾಗಿ ದೇವಾನಂದ್ ಚೌಹಾಣ್ ಮಾಜಿ ಶಾಸಕರು ನಾಗಾಟನ್ ಮತಕ್ಷೇತ್ರ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನ ಎಲ್ಲರೂ ಜೈಕಾರ ಮುಖಾಂತರ ಮಾತನಾಡಲು ಪ್ರಾರಂಭಿಸೋಣ. ಬಲೋ ಭಾರತ್ ಮಾತಾ ಕಿ. ಯಾಕೋ ಹಸುವಾದಂಗೆ ಕಾಣಿಸ್ತಾರೆ ನಿಮಗೆಲ್ಲ. ಬಲೋ ಭಾರತ್ ಮಾತಾ ಕಿ. JDS ಪಕ್ಷಕ್ಕೆ, ನಿಖಿಲ್ ಅಣ್ಣವರಿಗೆ, ತಮಗೆಲ್ಲರಿಗೆ ಸರಿ. ಇವತ್ತಿನ ಒಂದು ಸಂತೋಷದ ದಿವಸ. ಯಾಕಂದ್ರೆ ಮಾನ್ಯ ನಿಖಿಲ್ ಕುಮಾರಣ್ಣವರು ಇವತ್ತು ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಬಂದು ಇವತ್ತು ಸದಸ್ಯತ್ವ ಅಭಿಯಾನ ಹಾಗೂ ಬೂತ್ ಮಟ್ಟದ ಒಂದು ಸಂಘಟನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಬೇಡ, ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಈಗಾಗಲೇ
ಸಾಕಷ್ಟು ಮಾತನಾಡಿದ್ದಾರೆ. ಈ ಸಮಯದ ಅಭಾವದಿಂದ ಹೆಚ್ಚಿಗೆ ಮಾತನಾಡದೆ ಇವತ್ತು ಬಿ ಡಿ ಪಾಟೀಲ್ ಅನ್ನೋರು ಏನು ಮಾತನಾಡಿದರು, ಮುಂದಿನ ಸಾರಿ ಶಾಸಕನಾಗೇನಾಗ್ತೀನಿ ಅಂತೇಳಿ. ಬಿ ಡಿ ಪಾಟೀಲ್ ಸಾಹೇಬ್ರೆ, ನೀವು ಶಾಸಕನಾಗೋದು ಬೇಡ, ಇವತ್ತು ಜನತೆ ನಿಮಗೆ ಶಾಸಕನ ಮಾಡಲು ರೆಡಿಯಾಗಿದ್ದಾರೆ. ಇವತ್ತು ಅದನ್ನು ನಾವು ವೇದಿಕೆಯನ್ನ ಒಳ್ಳೆ ರೀತಿಯಿಂದ ಬಳಕೆ ಮಾಡ್ಕೋಬೇಕಾಗಿದೆ. ಇವತ್ತು ಅಪ್ಪುಗೌಡರಾಗಿರ್ಬೋದು, ರಾಜು ಗೌಡ್ರಾಗಿರ್ಬೋದು, ಇವತ್ತು ನಟ್ಟಾಳ ಮತಕ್ಷೇತ್ರದಿಂದ ನಾವು ಆಗಿರ್ಬೋದು, ಇವತ್ತು ಏನು 4 ಕಲ್ಲಿಗಳಿದ್ದೇವೆ ಬಿಜಾಪುರ ಜಿಲ್ಲೆಯಲ್ಲಿ. ಅತ್ಯಂತ ಬಹಳಷ್ಟು ಪೈಪೋಟಿದೊಳಗೆ ನಾವು ಇವತ್ತು JDS ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೇವೆ. ಅದೇ ರೀತಿಯಾಗಿ ಬಬ್ಬೇಶ್ವರಕ್ಕೂ ಬಸವರಾಜ ಅಣ್ಣವರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಬಹಳ ಟಕ್ಕರ್ ಕೊಡ್ಬೇಕಾಗ್ತಾರೆ. ಅದನ್ನ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದಷ್ಟೇ ವೇದಿಕೆ ಮುಖಾಂತರ 4 ನಾಯಕರುಗಳಿಗೆ. ಬಿ ಡಿ ಪಾಟೀಲ್ ಸಾಹೇಬ್ರೆ, ತಾವು 3-8 ಕ್ಷೇತ್ರಕ್ಕೆ ತಮ್ಮ ಸಮಾಜವನ್ನು ಗಟ್ಟಿ ಮಾಡ್ರಿ. ರಾಜು ಗೌಡ್ರು ಅಪ್ಪುಗೌಡ್ರು ತಮ್ಮ ಸಮಾಜದ 8 ಮತಕ್ಷೇತ್ರದ ಸಮಾಜನ ಗಟ್ಟಿ ಮಾಡ್ರಿ. ಈಗ ನಾನಾಗಿ 8 ಮತಕ್ಷೇತ್ರದ ಬಂಜಾರ ಸಮಾಜನ ನಾನು ಗಟ್ಟಿ ಮಾಡ್ತೀನಿ. ಹಾಗಾದ್ರೆ ಯಾಕೆ ಎಮ್ಮೆಲ್ ಆಗಂಗಿಲ್ಲ ಅಂತ ಹೇಳಿ ನೋಡೋಣ್ರಿ. ಅದನ್ನ ಯಾಕೆ ಕುಮಾರಣ್ಣವರ ಶಕ್ತಿನ ಬಲಿಪಡಿಸೋದು ಆಗಂಗಿಲ್ಲ ನಮಗ? ಅದನ್ನ ಖಂಡಿತವಾಗಿ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಮಾತನಾಡದೆ ಇವತ್ತು ಬಂದಿರತಕ್ಕಂಥ ಮಾನ್ಯ ನಿಖಿಲ್ ಅಣ್ಣವ್ರು ಆಗಿರ್ಬೋದು, ಮಾನ್ಯ ರಾಜು ಗೌಡ್ರ ಆಗಿರ್ಬೋದು, ಮಾನ್ಯ ಸುರೇಶ್ ಬಾಬು ಅಣ್ಣವ್ರು ಆಗಿರ್ಬೋದು, ಮಾನ್ಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಸವನಗೌಡರು ಆಗಿರ್ಬೋದು, ಹಾಗೂ ನಮ್ಮ MLC ಸಾಹೇಬರಾಗಿರ್ತಕ್ಕಂಥ ಸರವಣ ಅಣ್ಣವರು ಆಗಿರ್ಬೋದು, ನಮ್ಮ ರೆಡ್ಡಿ ಸಾಹೇಬರು ಆಗಿರ್ಬೋದು, ನಾಡಗೌಡ ಸಾಹೇಬರು ಆಗಿರ್ಬೋದು, ಮತ್ತೆ ವೇದಿಕೆ ನಮ್ಮ BG ಪಾಟೀಲ್ ಸಾಹೇಬರು, ನಮ್ಮ ಪಂಚಪ್ಪ ಕಲಬುರ್ಗಣ್ಣವರು, ಹಾಗೂ ಹಿಂದಿನ ಲೋಕಸಭಾ ಸದಸ್ಯರು ಸುನೀತಾ ಚವ್ಹಾಣ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರು, ಹಾಗೂ ಮತ್ತೊಮ್ಮೆ ಮಾಧ್ಯಮ ಮಿತ್ರರು, ತಮಗೆಲ್ಲರಿಗೂ ಅಭಿನಂದಿಸಿ ನಾನು ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಂದ್ರಶೇಖರ್ ದೇವಾನಂದ ಚೌಹಾಣ್ ಸರ್ ಅವರಿಗೆ ತುಂಬಿರಿದ ಧನ್ಯವಾದಗಳು. ಈಗ CV ಚಂದ್ರಶೇಖರ್ ಜಿಲ್ಲಾ ಉಸ್ತುವಾರಿಗಳು ದಯವಿಟ್ಟು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು. ಗಂಡು ಮೆಟ್ಟಿದ ನಾಡು, ಬಸವಣ್ಣನ ಬೀಡು. ಅದೇ ರೀತಿಯಾಗಿ ಗಟ್ಟಿ ಕಾರ್ಯಕರ್ತರ ನೆಲೆ ಅಂದ್ರೆ ಅದು ವಿಜಯಪುರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ವಿಜಯಪುರದಲ್ಲಿ ಬೂತ್ ಮಟ್ಟದ ಸಮಿತಿ ಹಾಗೂ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದಂಥ ಯುವ ನಾಯಕ, ಭವಿಷ್ಯದ ನಾಯಕ, ರಾಜ್ಯ ಘಟಕದ ಅಧ್ಯಕ್ಷರು, ಆತ್ಮೀಯ ಸಹೋದರ ಅಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಅವರು ಒಂದೇ ಕಾರ್ಯಕ್ರಮದಲ್ಲಿ ಆಸೀನರಾದಂಥ ಜನಪ್ರಿಯ ಶಾಸಕರು, ಸರಳ ಸಜ್ಜನ ಆತ್ಮೀಯ ಸಹೋದರ ರಾಜುಗೌಡ ಪಾಟೀಲ್ರೆ, ಅವರು ಒಂದೇ ವೇದಿಕೆ ಮೇಲೆ ಆಸೀನಂತ ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿ ನೆರವೇರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ, ಆತ್ಮೀಯ ಮಾಧ್ಯಮ ಮಿತ್ರರೇ, ಸಮಯದ ಅಭಾವ, ನಾನು ಕೂಡ ಕೇವಲ 2 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ, ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡು ಇಡೀ ರಾಜ್ಯವನ್ನು ಸುತ್ತಬೇಕು, ಆ ಮೂಲಕ ಕಾರ್ಯಕರ್ತರಲ್ಲಿ ಹುರಿದುಂಬಿಸಬೇಕು, ಉತ್ಸಾಹ ತರಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕೆಂಬ ಒಂದು ತೀರ್ಮಾನದಂತೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬೂತ್ ಮಟ್ಟದಲ್ಲಿ ಸಮಿತಿಯನ್ನು ಮಾಡಬೇಕು, ಸದಸ್ಯತ್ವವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಡೀ ರಾಜ್ಯವನ್ನು ಸುತ್ತಲಿಕ್ಕೆ ಎಲ್ಲ ಒಂದು ನಾಯಕರ ತಂಡದೊಂದಿಗೆ ಈಗಾಗಲೇ ಮೊನ್ನೆ ಕೇವಲ ಕಳೆದ ವಾರ ಮೈಸೂರಿನಲ್ಲಿ ಮತ್ತು ನಮ್ಮ ಕೊಪ್ಪಳದಲ್ಲೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಮಾಡಿದರು. ಈ ಒಂದು ಕಾರ್ಯಕ್ರಮದಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದು ಚೈತನ್ಯ ಮತ್ತು ಶಕ್ತಿ ಬರ್ತಕ್ಕಂಥ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಇವತ್ತು ಭವಿಷ್ಯದ ನಾಯಕ ಯಾರ ಇದ್ರೆ ಅದು ನಮ್ಮ JDSನ ರಾಜ್ಯ ಘಟಕದ ಯುವ ಅಧ್ಯಕ್ಷ ಅಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು. ಇವತ್ತೆಲ್ಲ ಮುಂದೆ ಖಂಡಿತವಾಗಿ ತಮಗೆ ಭವಿಷ್ಯ ಇದೆ. ತಾವು ರಾಜ್ಯವನ್ನ ಸುತ್ರಿ ಪ್ರತಿಯೊಬ್ಬ ಕಾರ್ಯಕರ್ತರ ಪಲ್ಸನ್ನ ಅರ್ಥ ಮಾಡಿಕೊಡ್ರಿ. ಪ್ರತಿಯೊಬ್ಬರ ಒಂದು ಕಾರ್ಯಕರ್ತರಿಗೆ ತಾವು ಶಕ್ತಿಯನ್ನು ತುಂಬಿದ್ರೆ
ತಾವು ಮುಂದಿನದಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಈಗಾಗಲೇ ಅಣ್ಣವರಿಗೆ ನಾನು ಹೇಳಿದ್ದೇನೆ. ಖಂಡಿತವಾಗಿ ಆ ಕೆಲಸ ತಾವು ಮಾಡುವಂತ ತಮ್ಗೆ ಹೇಳ್ತಾ, ಈಗಾಗಲೇ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಆತ್ಮೀಯರಂತ ಸುರೇಶ್ ಬಾಬಣ್ಣರು ಹೇಳಿದರು, ಸದಸ್ಯತ್ವ ಅಭಿಯಾನನ ಯಾವ ರೀತಿ ಮಾಡಬೇಕು, ಭೂ ಸಮಿತಿಯನ್ನು ಯಾವ ರೀತಿ ಮಾಡಬೇಕಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಪ್ರಾಮಾಣಿಕವಾಗಿ 2 ತಿಂಗಳಲ್ಲಿ ನಾವು ಆ ಸಮಿತಿಯನ್ನ ಮಾಡಿದ್ರೆ ಖಂಡಿತವಾಗಿ ಪಕ್ಷಕ್ಕೆ ಶಕ್ತಿ ಬಂದೇ ಬಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ಬಂಧುಗಳೇ, ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಒಂದು ಮನೆಗೆ ಏನೊಂದು ಅಡಿಪಾಯ ಬುನಾದಿ ಚೆನ್ನಾಗಿದ್ರೆ ಮನೆ ಗಟ್ಟಿಯಾಗಿರುತ್ತೋ, ಅದೇ ರೀತಿ ನಮಗೆ ಇವತ್ತು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನ ಮಾಡೋ ಜೊತೆಗೆ ಭೂ ಸಮಿತಿಯನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಆ ಚುನಾವಣೆ ನಾವು ಈಸಿಯಾಗಿ ಸುಲಭವಾಗಿ ಏನು ಸಾಧ್ಯ ಆಗುತ್ತೆ ಮತ್ತು ಚುನಾವಣೆ ಗೆಲ್ಲಿ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಳ್ತೀನಿ. ನನ್ನನ್ನು ಕೂಡ ಕುಮಾರಣ್ಣವರು ಕೂಡ ಗುರುಸಿ ನಾನು ತಮಗೆ ಗೊತ್ತಿರಂಗೆ ಕೊಪ್ಪಳದ ಸಿ ವಿ ಚಂದ್ರಶೇಖರ್ ಅಂತ, ಅಲ್ಲಿ ಕೂಡ ಕೊಪ್ಪಳದಲ್ಲಿ ಅಭ್ಯರ್ಥಿ ಆಗಿದ್ದೆ. ನಾನು ಮುಂಚೆ ಬಿಜೆಪಿಯಲ್ಲಿದ್ದೆ. ಬಿಜೆಪಿ ನನಗೆ ಅನ್ಯಾಯವಾದಾಗ ನಾನು ಕುಮಾರಣ್ಣವರನ್ನು ನೇರವಾಗಿ ಫೋನ್ ಮಾಡಿ ಚಂದ್ರಶೇಖರ್ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಕರೆದ್ರು. ಬಂದ ನಂತರ ನನಗೆ ಕೆಲವು ಮತಗಳಿಂದ ಅಲ್ಲಿ ಸೋಲಾಯಿತು. ಆದರೂ ಕೂಡ ನನ್ನ ಗುರುತಿಸಿ ಇವತ್ತು ಕೋರ್ ಕಮಿಟಿಯ ಸದಸ್ಯನ ಮಾಡಿದ್ದು ಮತ್ತು ಬಿಜಾಪುರ ಜಿಲ್ಲೆಗೆ ನನ್ನನ್ನು ಉಸ್ತುವಾರಿ ಮಾಡಿದ್ದು ನಿಜವಾಗಿ ನನಗೆ ಬಹಳ ಸಂತೋಷ ತಂದಿದೆ. ಹಾಗಾಗಿ ಇದೊಂದು ಜೆಡಿಎಸ್ ಅಂದ್ರೆ ಇದೊಂದು ಪ್ರೊಡಕ್ಷನ್ ಫ್ಯಾಕ್ಟರಿ ಇದ್ದಂಗೆ. ನಮ್ಮಂತ ನಾಯಕರನ್ನ ಗುರುಸಿ ಇವತ್ತು ಆ ಕೆಲಸ ಮಾಡ್ತಕ್ಕಂಥದ್ದು ಯಾರಿದ್ರೆ ಅದು ಜೆಡಿಎಸ್ ಪಕ್ಷ ಅಂತ ಹೇಳಲಿಕ್ಕೆ ನನ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಆದ್ರಿಂದ ನಾನು ಕೂಡ ತಮ್ಮ ಜೊತೆಗೆ ಪ್ರತಿ ತಾಲೂಕಿಗೆ ಬರ್ತೇನೆ. ತಮ್ಮೆಲ್ಲ ಜೊತೆಗೆ ನಿಂತ್ಕೊಂಡು ನಾವು ಸೇರಿಕೊಂಡು ಈ ಒಂದು ಅಭಿಯಾನವನ್ನ ಪೂರ್ತಿ ಮುಗಿಸೋಣ, ಪಕ್ಷವನ್ನ ಗಟ್ಟಿಗೊಳಿಸೋಣ ಅಂತ ತಿಳ್ಕೊಂಡು ತಮ್ಮೆಲ್ಲರೂ ಹೊಂದಿಸಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿ ವಿ ಚಂದ್ರಶೇಖರ್ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನದಾಗಿ ರಾಜಗೌಡ ಪಾಟೀಲ್ ರಾಜ್ಯ ಜೆಡಿಎಸ್ ಕಾರ್ಯಾಧ್ಯಕ್ಷರು ಈ ಒಂದು ವೇದಿಕೆಯನ್ನು ಈಗ ರಾಜಗೌಡ ಪಾಟೀಲ್ ಅವರಿಂದ ಒಂದೆರಡು ಮಾಜಿ ಶಾಸಕರು ವೆಂಕಟರಾವ್ ನಾಡಗೌಡ್ ಮಾಜಿ ಸಚಿವರು ದಯವಿಟ್ಟು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಬಿಜಾಪುರ ಜಿಲ್ಲೆಯ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿಯ ಅಭಿಯಾನದ ಚಾಲನೆಯ ಈ ಕಾರ್ಯಕ್ರಮ ಅಲ್ಲ, ನೀವು ಮಾಡಿದ್ರೆ ಸನ್ಮಾನ ಮಾಡಿರ್ತೀನಿ. ಮತ್ತೆ ಈಗ ಯಾರಿಗೆ ಮಾತಾಡ್ಬೇಕು? ಹೆಸರೆಲ್ಲ ಅಲ್ಲೇ ಇರ್ತೀರಿ. ಆಮೇಲೆ ಮಾಡ್ರಿ ಸನ್ಮಾನನ. ಅಲ್ಲೇ ದಯವಿಟ್ಟು ಯಾರು ಮೇಲೆ ಬರ್ಬೇಡ್ರಿ, ಸ್ವಲ್ಪ ನಿಂದಿರಿ. ನೀವು ಇಲ್ಲಿ ಮಾತಾಡ್ಲಿ, ಅವರು ಮಾತಾಡಿದ ಮೇಲೆ ನೀವೆಲ್ಲರಿಗೆ ಅಲೋ ಮಾಡ್ತಾರೆ, ಆಮೇಲೆ ಬಂದು ಹಾಕಂತೀರಿ. ರಾಜಗೌಡ್ರೆ ಸ್ವಲ್ಪ ಇದನ್ನ ನಿಂದಿರ್ಸಿರಿ, ಇಲ್ಲಾಂದ್ರೆ ಏನಾಗಲ್ಲ, ಮತ್ತೆ ಲೇಟ್ ಆಗ್ತೈತೆ. ಆಮೇಲೆ ಬೇಕಾದ್ರೆ ಎಲ್ಲರೂ ಬಂದು ಹಾಕಂದ್ರಿ. ದಯವಿಟ್ಟು ಹೋಗ್ರಿ, ಆಮೇಲೆ ಬರ್ರಿ, ಆಮೇಲೆ ಬರ್ರಿ ಎಲ್ರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರುವ ನಮ್ಮ ಪಕ್ಷದ ಭವಿಷ್ಯದ ನಾಯಕ, ರಾಜ್ಯದ ಯುವಜನತಾ ದಳದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಪಕ್ಷದ ವಿಧಾನಸಭೆಯ ನಾಯಕರಾದ ಬಾಬುರವರು, ವೇದಿಕೆಯಲ್ಲಿರುವ ಶಾಸಕರಾದ ರಾಜೇಗೌಡರು, ವೇದಿಕೆಯ ಮೇಲಿರುವ ಹನುಮಂತಪ್ಪ ಆಲ್ಗೌಡ್ರವರು, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು, ಪಕ್ಷದ ಪದಾಧಿಕಾರಿಗಳು, ಇಲ್ಲಿ ನೆರೆದಿರುವ
ಬಿಜಾಪುರ ಜಿಲ್ಲೆಯ ಎಲ್ಲ ಭಾಗಗಳಿಂದ ಬಂದಿರುವ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಸಮಯ ಬಾಳಾಗಿದೆ. ಬಾಗಲಕೋಟೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ 2 ಗಂಟೆಗೆ ಬಿಡಬೇಕು ಅನ್ನೋದಿದೆ. ದಯವಿಟ್ಟು ನೀವು ಒಂದು 5 ನಿಮಿಷ ತಡ್ಕೊಳ್ರಿ. ಅಲ್ಲಿ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಾಳಿದೆ. ರಾಜುಗೌಡ್ರೆ, ನಮ್ಮ ಸಮಾಜ ಬಾಳಿದೆ. ಇಲ್ಲಿ ನಮ್ಮ ಸಮಾಜದ ಬಂಧುಗಳಲ್ಲಿ ನಾನೊಂದು ಮನವಿಯನ್ನು ಮಾಡೋದಕ್ಕೆ ಬಯಸ್ತೇನೆ. ಏನಾಗಿದೆ ಅಂದ್ರೆ, ವಾಸ್ತವಾಂಶ ಇರೋದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ನಿಜವಾಗಿ ಹೇಳೋದಾದ್ರೆ ಬಿಜೆಪಿಯವರಿಗೆ ಮೊದಲನೇ ಮಾಡಿಯನ್ನ ತೋರಿಸಿದವರೇ ಕುಮಾರಣ್ಣ. ಇಲ್ಲಿಗೆ ಅವರ ಮೊದಲನೇ ಮಾಡಿನೇ ನೋಡಿದ್ದಿಲ್ಲ. ಅವರು ಬಂದು ಕರ್ಕೊಂಡೋಗಿ ಕುಮಾರಣ್ಣನ, ನಾನು ಇತಿಹಾಸದಾಗ ನಾವು ಆಗೋರು MLA-ಗಳನ್ನ ಎತ್ಕೊಂಡು ಹೋಗ್ತೀವಿ. MLA-ಗಳು ಕುಮಾರಣ್ಣನ ಎತ್ಕೊಂಡೋಗಿ ಮಂತ್ರಿ ಮಾಡಿದ ಉದಾಹರಣೆ ಇದ್ರೆ ಅದು ಒಬ್ಬತನ ದೇಶದಾಗ, ಹೌದಿಲ್ಲ? ನಾವೊಂದು ಪಂಚಾಯತಿ ಮೆಂಬರ್ ಅಧ್ಯಕ್ಷ ಆಗ್ಬೇಕಂದ್ರೆ ಮೆಂಬರ್ನೆಲ್ಲರೂ ಎತ್ಕೊಂಡು ಹೋಗ್ತೀವಿ. ಮಂತ್ರಿ ಆಗ್ಬೇಕಂದ್ರೆ MLA-ಗಳನ್ನ ಕರ್ಕೊಂಡು ಹೋಗ್ತೀವಿ. ಅದನ್ನೇ ಎತ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ರು ದೇವೇಗೌಡರ ಕೈ ಇಲ್ಲಾರ್ದಂಗೆ ಮಾಡಿದ ಮೇಲೆ ಅದೇನು 20 ತಿಂಗಳಾದ ಮೇಲೆ ಕೊಡಬೇಕು ಅನ್ನೋದ್ರಲ್ಲಿ ಕುಮಾರಣ್ಣನ ಯಾವುದೇ ತಪ್ಪಿಲ್ಲ. ಆತ ಕೊಡಬೇಕು ಅಂತಲೇ ನಿರ್ಧಾರ ಮಾಡಿದ್ದ. ಆದರೆ ಪರಿಸ್ಥಿತಿ ಏನೋ ಹೋಗಿ ಏನೋ ಆಗಿ ಅದರ ಬಲಿಪಶು ಕುಮಾರಣ್ಣ ಆದ. ಅವತ್ತೇನಾದರೂ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ರೆ ಇವತ್ತಿನವರೆಗೂ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ತಿದ್ದ. ನಮ್ಮ ಸಮಾಜ ಎಲ್ಲಿ ಹೋಗ್ತಿದ್ದಿಲ್ಲ. ಅವತ್ತು ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಒಂದು ಸಂದೇಶ ಹೋಯಿತು. ಇವರೆಲ್ಲ ವೀರಶೈವ ಸಮಾಜದ ವಿರುದ್ಧ ಮಾಡ್ತಾರೆ ದೇವೇಗೌಡರು, ಅವರು ಯಾವತ್ತೂ ನಮ್ಮ ಸಮಾಜನ ಸಹಿಸೋದಿಲ್ಲ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. 2008 ನಾನು 18ರಲ್ಲಿ ನಾನು ಮಂತ್ರಿ ಆದೆ. ನಾನು ಮಂತ್ರಿ ಆದಾಗ ನಮ್ಮ ಸಮಾಜದವರು ಗೆದ್ದದ್ದು 4 ಜನ. ನಾನು, ಮನಗುಳಿ ಅಜ್ಜ, ನಮ್ಮ ಇವರು ಶರಣಗೌಡರ ತಂದೆ ನಾಗನಗೌಡರ ಕಂದಕೂರವರು, ಆಮೇಲೆ ಲಿಂಗೇಶ್, 4 ಮಂದಿ ಗೆದ್ದಿದ್ವಿ. 4 ಮಂದಿಯಲ್ಲಿ ನಾನು ಮತ್ತು ನಮ್ಮ ಮನಗುಳಿ ಅಜ್ಜ ಮಂತ್ರಿ ಆದ್ವಿ. 2 ಮಂತ್ರಿ ಆದ್ವಿ, ಆಗಿಲ್ಲ. ಆಮೇಲೆ ನಮ್ಮ ಊರು ಕಂದಕೂರವರು ಬೋರ್ಡ್ ಚೇರ್ಮನ್ ಆದರು. ಗೆದ್ದು 4ರಲ್ಲಿ 3 ಅಧಿಕಾರ ಸಿಕ್ತು. ಇವತ್ತು ಕಾಂಗ್ರೆಸ್ನಾಗ ಎಷ್ಟು ಮಂದಿ ಗೆದ್ದಾರೋ, ಎಷ್ಟು ಮಂದಿ ಮಂತ್ರಿ ಇದ್ದಾರೆ ಹೇಳ್ರಿ ನೋಡಮ್ಮ, ವೀರಶೈವ ಸಮಾಜದವರು. ಅವರು ಎಂದೂ ಕೂಡ ದೇವೇಗೌಡರು ನಮ್ಮ ಸಮಾಜದ ವಿರೋಧದ ಕೆಲಸಗಳನ್ನ ಮಾಡಿಲ್ಲ. ಅದಕ್ಕೆ ನಾನೇ ಉದಾಹರಣೆ. ನಾನು ಹೋಗಿ ಅವ್ರನ್ನ ಕೇಳಿಲ್ಲ, ನನ್ನ ಕರೆದು ಮಂತ್ರಿ ಮಾಡಿದ್ರು. 66 ವರ್ಷ ನನಗೆ, 45-50 ವರ್ಷದಿಂದ ದೇವೇಗೌಡರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಜೊತೆಯಲ್ಲಿ ಇದ್ದೀವಿ. ಅವ್ರು ನಮ್ಮನ್ನು ಕರೆದು ಹೇಳ್ತಾರೆ, ನಿಮ್ಮಲ್ಲಿ ನೀವೆಲ್ಲ ಒಳಪಂಗಡಗಳನ್ನ ಬಿಟ್ಟು ಬರ್ರಿ, ಎಲ್ಲರೂ ಕೂಡಿ ಕಟ್ಟಿದ್ರೆ ನಮ್ಮ ಪಕ್ಷವನ್ನ ಯಾರೂ ತೆಗೆಯೋದಕ್ಕಾಗೋದಿಲ್ಲ ಅಂತ. ಅದನ್ನೇ ನಮ್ಮ ಇವ್ರು ಹೇಳಿದ್ರು, ನಮ್ಮ ಚವ್ಹಾಣವರು, ನಮ್ಮ ಸಮಾಜನ ನಾನು ಗಟ್ಟಿ ಮಾಡ್ತೀನಿ, ರಾಜುಗೌಡ್ರೆ ನೀವೆಲ್ಲರೂ ಕಲ್ತು ಈ ಸಮಾಜನ ಗಟ್ಟಿ ಮಾಡ್ರಿ ಅಂತ. ನಮ್ಮ ಸಮಾಜ ನೀವು ಗಟ್ಟಿಯಾಗಿ ನಿಂತ್ರೆ ಯಾರೂ ನಮ್ಮ ಪಕ್ಷದಿಂದ ಅವರು ಹೋಗೋದಕ್ಕಾಗೋದಿಲ್ಲ. ಮುನ್ನೆಲೆ ದೊಡ್ಡ ಜವಾಬ್ದಾರಿ ಇದೆ ನಮ್ಮದು. ಕರೆದು ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಇವತ್ತು ನೋಡ್ರಿ, ನೀವು ಅಲ್ಲಿ ಯಾರು ಕಾಂಗ್ರೆಸ್ನ ಹೋಗಿ ಮಂತ್ರಿ ಆಗ್ಯಾರಲ್ಲ, ಅವ್ರನ್ನ ಮೊದಲು ಮಂತ್ರಿ ಮಾಡಿದರೆ ದೇವೇಗೌಡರು. ದರ್ಶನಾಪುರ ಇರ್ಬೋದು, ನಮ್ಮ ಅಮರೇಗೌಡ ಬಯಾಪುರ ಇರ್ಬೋದು, ಇವರೆಲ್ಲರೂ ನಮ್ಮ ಊರಾಗ ಮಂತ್ರಿ ಆಗಿ ಈಗ ಹೋಗಿ ಅಲ್ಲಿ ನಮ್ಮ ಅಮರೇಗೌಡ ಮಂತ್ರಿನಾಗಿ ಲಂಗಾಡಾಡ್ತಾನೆ. ದರ್ಶನಾಪುರ ಮಂತ್ರಿ ನಾವ ಮಾಡಿದ್ವಿ, ಈಗ ಮತ್ತೆ ಆಗೈತೆ, ಬಾಳ ದಿನ ಮೇಲೆ ಸಿಕ್ಕೈತೆ. ಅಥವಾ ನಮ್ಮವ್ರು ಯಾರೂ ಸಿಗಂಗಿಲ್ಲ. ಇವೆಲ್ಲವನ್ನು ಅನುಭವಿಸ್ಯಾರ. ಯಾವುದೋ ಕಾರಣಕ್ಕೆ ಹೋಗಿ ಅಲ್ಲಿ ಸಿಕ್ಕಂಡಾಗ ಹೊರಗೆ ಬರಕ್ ಆಗೋವಲ್ದು. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಮ್ಮ ಸಮಾಜದವರು ಯಾರು ನಮ್ಮ ಪರವಾಗಿದ್ದಾರೆ, ಕುಮಾರಣ್ಣ ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ದು ರೈತರ ಪರವಾಗಿ ಮಾಡಿದ್ರೆ, ಯಾಕೆ ಕುಮಾರಣ್ಣನ ಇವತ್ತು ನಾವು ಯಾರು
ಮುಖ್ಯಮಂತ್ರಿಯಾಗಿ ಮಾಡಿಲ್ಲ. ಜನ ಮಾಡಿದ ಮುಖ್ಯಮಂತ್ರಿ ಅಲ್ಲ ಕುಮಾರಣ್ಣ, ದೇವರು ಮಾಡಿದ ಮುಖ್ಯಮಂತ್ರಿ. 2 ಸಲ ಮುಖ್ಯಮಂತ್ರಿ ಆದರೂ ದೇವರು ಮಾಡಿದ ಮುಖ್ಯಮಂತ್ರಿ. ನಮಗೆ ಬಹುಮತದಿಂದ ನಾವು ಮುಖ್ಯಮಂತ್ರಿ ಆಗಿಲ್ಲ. ಬಹುಮತದಿಂದ ಮುಖ್ಯಮಂತ್ರಿ ಆಗಿ 5 ವರ್ಷ ಅವಕಾಶ ಕುಮಾರಣ್ಣನಿಗೆ ಸಿಕ್ಕರೆ 20 ವರ್ಷ ಮತ್ತೆ ಯಾರು ಮುಟ್ಟಕ್ಕಾಗಂಗಿಲ್ಲ. ಕುಮಾರಣ್ಣನ್ ಯಾರು ಮುಟ್ಟಕ್ಕಾಗೋದಿಲ್ಲ. ಜನಪರವಾದ ಕೆಲಸಗಳನ್ನು ಮಾಡುವ ವ್ಯಕ್ತಿತ್ವ, ಹೃದಯ ವೈಶಾಲ್ಯ ತಂದು ಎಂಥದಿದೆ ಅನ್ನೋದನ್ನ ಹತ್ತಿರದಿಂದ ಬೇಡ, ಈಗ ಸಮಯ ಇಲ್ಲ ನನಗೆ, ಇನ್ನೊಂದು ಸಾರಿ ಬಂದಾಗ ಹೇಳ್ತೀನಿ. 1 ಗಂಟೆ ಆತನ ಕಾರ್ಯಕ್ರಮಗಳು, ಆತನ ವ್ಯಕ್ತಿತ್ವದ ಬಗ್ಗೆ ಹೇಳಬಲ್ಲೆ, ಇದ್ರೆ ಸಮಯ ಇಲ್ಲ. ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ವೀರಶೈವ ಸಮಾಜದ ಬಂಧುಗಳು ಬಹಳಷ್ಟು ಜನ ಇದ್ದೀರಿ, ನೀವು ಆಲೋಚನೆ ಮಾಡಿ ಯಾರಿಗೆ ಕೊಟ್ಟರೆ ನಮ್ಮ ಸಮಾಜ ಉದ್ಧಾರ ಆಗ್ತದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅನವಶ್ಯಕವಾಗಿ ಅವ್ರು ಹೇಳುವ ಮಾತಿಗೆ ಅರ್ಥ ಇಲ್ಲ. ಇವತ್ತು ಯಾರೋ ಹೇಳ್ತಾ ಇದ್ರು, ನಮ್ದೇನ ಪಕ್ಷ ಐತಲ್ಲ ದೇವೇಗೌಡರು, ನಾಯಕರುಗಳನ್ನ ತಯಾರು ಮಾಡುವ ಫ್ಯಾಕ್ಟ್ರಿ ನಮ್ಮದು. ದೇವೇಗೌಡರಲ್ಲೆಲ್ಲರೂ ಇವತ್ತು ಮೊದಲನೇ ಕುರ್ಚಿ ನಮ್ಮದಾದ. ಈಗ ಅಲ್ಲೇ ಕುಂತಾರಲ್ಲ, ಮೊದಲನೇ ಸಾಲಿನಾಗ ಕುಂತಾರ ಎಲ್ಲರೂ ನಮ್ಮವ್ರೆ, ನಮ್ಮ ತಾಕ ಬೆಳೆದೋಗ್ಯಾರೆ ಎಲ್ಲ ಪಕ್ಷದಾಗ. ಆ ಬೊಮ್ಮಾಯಿಲಿಂದ ಹಿಡ್ಕೊಂಡು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಎಲ್ಲ ನಮ್ಮ ಕಡೆ ಬಂದವರೇ. ನಾವಿಲ್ಲಿ ಬೆಳೆಸ್ತೀವಿ, ಹೋಗ್ರಪ್ಪ ಮತ್ತೊಂದಲ್ಲಿ ಅಂತ ಕಳಿಸ್ಬಿಡ್ತೀವಿ. ಕರ್ಕೊಂಡು ಹೋಗಕ್ಕೆ ಅವ್ರು ತಯಾರಾಗಿ ನಿಂತ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರ ತಕ್ಕ ಲೀಡರ್ಗಳು ಇಲ್ಲ. ನಮ್ಮಿಂದ ಕರ್ಕೊಂಡು ಹೋದರೆ ಲೀಡರ್ ಆಗೋದಲ್ಲಿ, ಅದಕ್ಕೆ ನಮ್ಮನ್ನೇ ಬರ್ತಾರೆ ಅವ್ರು. ಎಲ್ಲಿ ಸುತ್ತಿದ್ರು ನಮ್ಮ ತಕ ಬರ್ತಾರೆ, ಲೀಡರ್ಗಳು ಸಿಗೋದೇ ನಮ್ಮ ತಕ. ಅದಕ್ಕೆ ನಾನು ಮೊದಲನೇ ಬಲಿ ನಾನು ಕರ್ಕೊಂಡೋಗಿ ಆಗಲೇ ಭಾಳ ಮಾತಾಡಿದ್ರು. ಈಗ ಅದು ಬೇಡ, ಮುಂದೆ ಬಂದಾಗ ಮಾತಾಡ್ತೀನಿ. ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ, ನೀವೆಲ್ಲರೂ ಗಟ್ಟಿಯಾಗಿ ಇವತ್ತು ಏನು ಸುರೇಶ್ ಬಾಬು ಅವರು ತಮ್ಮ ಕೈಯಲ್ಲೊಂದು ರೂಪರೇಷೆ ಕೊಟ್ಟಾರ, ನೀವೆಲ್ಲೇ ಕುಂತ್ಕೊಂಡು ಮನ್ಯಾಗ ಕುಂತ್ಕೊಂಡು ಹೆಸರು ಬರ್ಕೊಂಡ್ಬಂದು ಕೊಟ್ಟರೆ ಅವ್ರು ಒಪ್ಪಂಗಿಲ್ಲ. ನೀವು ಪ್ರತಿ ಗ್ರಾಮಕ್ಕೆ ಹೋಗಬೇಕು, ಬೂತ್ ಕಮಿಟಿಗಳನ್ನ ಮಾಡಬೇಕು, ಅಲ್ಲೇ ಫೋಟೋ ತೆಗೆಸಬೇಕು. ಅವೆಲ್ಲ ತಂದು ಕೊಟ್ರೆ ಅಲ್ಲಿಂದ ಅವರು ನಿಮಗೆ ಕಾರ್ಡುಗಳನ್ನ ಮಾಡಿ ಕಳಿಸ್ಕೊಡ್ತಾರೆ. ಹಾಗಾಗಿ ಆ ಕೆಲಸವನ್ನ ನಾವು ನೀವೆಲ್ಲ ಕೂಡಿ ಮಾಡೋಣ. ಪಕ್ಷವನ್ನ ಗಟ್ಟಿ ಮಾಡಿದ್ರೆ ಈ ಕರ್ನಾಟಕದ ಉದ್ಧಾರಕ್ಕಾಗಿ, ಈ ದೇಶದ ಉದ್ಧಾರಕ್ಕಾಗಿ ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲವಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ವೆಂಕಟರಾವ್ ನಾಡಗೌಡ ಸರ್ ಅವರಿಗೆ. ಈಗ ಮುಂದಿನದಾಗಿ ರಾಜಗೌಡ ಪಾಟೀಲ್ ರಾಜ್ಯ JDS ಕಾರ್ಯಾಧ್ಯಕ್ಷರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ 1-2 ಅನಿಸಿಕೆಗಳನ್ನ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ, ಇವತ್ತಿನ ಬಿಜಾಪುರ ಜಿಲ್ಲೆಯ ಸದಸ್ಯತ್ವ ಹಾಗೂ ಬೂತ್ ಸಮಿತಿಗಳ ಚಾಲನೆ ಕೊಡುವ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆತ್ಮೀಯರು, ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಖ್ಯಾತ ನಟ ಹಾಗೂ ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಇನ್ನೋರ್ವ ಆತ್ಮೀಯರು, ಶಾಸಕಾಂಗ ಪಕ್ಷದ ನಾಯಕರು, ನಮ್ಮ ಹಿರಿಯ ಅಣ್ಣನ ಸಮಾಜದಂಥ ಬಾಬು ಅಣ್ಣವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು, ಹಿರಿಯರಾದಂಥ ನಾಡಗೌಡ್ರೆ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಬಸನಗೌಡಣ್ಣ ಮಾಡಿಗೆಯವರೇ, ಇನ್ನೋರ್ವ ಆತ್ಮೀಯರಾದಂಥ ನಮ್ಮ ಉಸ್ತುವಾರಿಗಳಾದಂಥ ಚಂದ್ರಶೇಖರ್ ಅಣ್ಣ ಅವರೇ, ಅದೇ ರೀತಿ ಹಿಂದಿನ ಶಾಸಕರು ಆತ್ಮೀಯರಾದಂಥ ದೇವಾನಂದ್ ಸಾಹೇಬ್ರೆ, ಇನ್ನೋರ್ವ ಆತ್ಮೀಯರು ಹಾಗೂ MLCಗಳು ಆದಂಥ ಹಿರಿಯರಾದಂಥ TS ಶ್ರವಣ್ ಕುಮಾರ್ ಅವರೇ, ಅದೇ ರೀತಿ BD ಪಾಟೀಲ್ರೆ, ಹಿರಿಯರಾದಂಥ BG ಪಾಟೀಲ್ರೆ, ಅದೇ ರೀತಿ ಹಿಂದಿನ MLC ಆದಂಥ ಚೋರ್ರೆಡ್ಡಿ ಅವರೇ, ವೇಳೆಯ ಹಿರಿಯರಾದಂಥ ಹಿಂದಿನ ಶಾಸಕರಾದಂಥ ಹಾಲವರಿ ಅವರೇ, ಬಾಗೇವಾಡಿಯ ಅಭ್ಯರ್ಥಿಗಳು, ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದಂಥ ಸೋಮನಗೌಡ ಪಾಟೀಲ್ ಅವರೇ, ಹಾಗೂ ಅನ್ಯತಾ ಭಾವಿಸಿದೆ ಇನ್ನೋರ್ವ ಹಿಂದಿನ ಪಾರ್ಲಿಮೆಂಟಿನ ಸದಸ್ಯನಿ ಅಭ್ಯರ್ಥಿ ಸೋದರಿ ಸುಂತಾ ಚವಾಣ್ ಅವರೇ, ಮಹಿಳಾ ಅಧ್ಯಕ್ಷರೇ, ರೇವಣ್ಣ ಎಲ್ಗಾರ್ ಅವರೇ, ಅವರು ಅನ್ನದೇ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಕೂಡಿದಂಥ ಯಾವತ್ತು ನನ್ನ ಆತ್ಮೀಯ
ಹಿರಿಯರೇ, ಅಣ್ಣ ತಮ್ಮಂದರೆ, ಶ್ರದ್ಧೆ ತಾಯಂದರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ವಂದಿಸಿ, ಈಗಾಗಲೇ ವೇಳೆ ಭಾಳ ಆಗ್ಯದ. ನಿಖಿಲ್ ಅಣ್ಣವರು ಮಾತಾಡ್ಬೇಕಾಗ್ಯದ. ಮುಂದವರು 2 ಗಂಟೆಗೆ ಹೋಗ್ಬೇಕು. ಅದಕ್ಕೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ್ರಿ, 2 ಮಿನಿಟ್ನಾಗ ಮುಗಿಸ್ರಿ ಅನ್ನೋಂಥ ಆದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಬಹುಸಂಖ್ಯಾತರಾಗಿ ತಾವೆಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲರೂ ಏನಿಲ್ಲ ಆಗಮಿಸಿ ಈ ಸಭೆಗೆ ಶೋಭೆಯನ್ನು ತಂದಿದ್ದೀರಿ. ತಮಗೂ ನಾನು ಧನ್ಯವಾದಗಳನ್ನು ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಏನು ಇಲ್ಲಿ ಬಂದಿದ್ದು ಇಷ್ಟು ಜನ ಸೇರಿದ್ದು ಸಂಕೇತ ಏನಂದ್ರೆ ಇನ್ನು ಬರುವಂತ ದಿನಮಾನ ನಾವು ಜಿಲ್ಲೆಯಲ್ಲಿ ಬೂತ್ ಮಟ್ಟ ಹಾಗೂ ಸದಸ್ಯತ್ವ ಮಾಡುವ ಮುಖಾಂತರ JDS ಬಿಜಾಪುರ ಜಿಲ್ಲೆಯಲ್ಲಿ ಗಟ್ಟಿಗೊಳಿಸ್ತೀವಿ ಅನ್ನೋಂಥ ಮಾತನ್ನ ನೀವೆಲ್ಲರೂ ಕೈ ಎತ್ತಿ ಹೇಳ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಬಂಧುಗಳೇ. ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಬಿಜಾಪುರದಲ್ಲಿ ಏಕೈಕ ಶಾಸಕನ ಆಗ್ಬೇಕಾದ್ರೆ ನಮ್ಮ ಕ್ಷೇತ್ರದ ಜನರು ತಾವೆಲ್ಲರೂ ಶ್ರಮಪಟ್ಟು ತಮಗೆಲ್ಲ ಗುರ್ತಿಲ್ಲಿ ಬಹಳ ಅಂತರದಿಂದ 20,000ದಿಂದ ನನ್ನನ್ನು ನೀವು ಗೆಲ್ಲಿಸಿ ಕಳಿಸಿದ್ರಿ ಬಂಧುಗಳೇ. ಇವತ್ತೇನಾಗೈತಂದ್ರೆ ನೀವೆಲ್ಲರೂ ಗೆಲ್ಲಿಸಿ ಕಳಿಸಿದ್ಮ್ಯಾಗ ಕುಮಾರಣ್ಣವರು ಕರೆದು ನನಗೆ ರಾಜ್ಯ ಕೋರ್ ಕಮಿಟಿ ಸದಸ್ಯನ ಮಾಡಿದಾರ, ರಾಜ್ಯ ಕಾರ್ಯಾಧ್ಯಕ್ಷನಾಗಿ ನೇಮಿಸಿದ್ದಾರೆ. ಅದೊಂದು ಏನಂದ್ರೆ ನೀ ಪಕ್ಷ ಕಟ್ಟಬೇಕು ಅನ್ನೋಂಥ ಆದೇಶವನ್ನು ಕುಮಾರಣ್ಣವರು ನನಗೆ ಮಾಡಿದ್ದಾರೆ ಬಂಧುಗಳೇ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಾವು ಪಕ್ಷವನ್ನು ಕಟ್ಟುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋಂಥ ಮಾತನ್ನ ಇಲ್ಲಿ ಹೇಳಿಕ್ ಬಯಸ್ತೀನಿ. ನಮ್ಮ ಗುರ್ತಿಲ್ಲಿ ಮೊದಲು ಯಾವಾಗಲೂ ನಾವು ಚುನಾವಣೆ ಗೆಲ್ಲಬೇಕಾಗಿತ್ತಂದ್ರ ನಾವು ಸದಸ್ಯತ್ವ ಜೋಡಿ ಬೂತ್ ಸಮಿತಿಗಳನ್ನ ಬಹಳ ಗಟ್ಟಿ ಇರುವಂತ ಕಾರ್ಯಕರ್ತರನ್ನ ಮಾಡ್ಬೇಕಾಗತ್ತೆ ಬಂಧುಗಳೇ. ಯಾವಾಗ ನಮ್ಮ ಬೂತ್ಗಳು ಗಟ್ಟಿರ್ತಾವ ಅವಾಗ ಆ ಬೂತ್ಗೆ ಸದಸ್ಯರು ನಮ್ಮ ವೋಟರ್ಸ್ ಬಳಿ ಹೋಗಿ ವೋಟ್ ಹಾಕುವಂತ ಶಕ್ತಿ ಇರೋರು ಯಾರಿದ್ರೆ ಅದು ಬೂತ್ ಸಮಿತಿ ಸದಸ್ಯರತ್ನ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಇವತ್ತ ನಮ್ಮ ಬಾಬುಣ್ಣವ್ರು ಏನು ನಮ್ಮ ಬೂತ್ ಸಮಿತಿಗಳ ರಚನೆ ಹಾಕವು ಆ ಬೂತ್ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಸಹಿತ ನಾನು ಬ್ಯಾಚನ್ನು ಮಾಡಿಕೊಡ್ತೀನಿ. JDS ಕಾರ್ಯಕರ್ತರು ಎಲ್ಲ ಕಡೆ ಗುರ್ತಿಡುವಂತ ಕೆಲಸ ಆಗ್ಬೇಕನ್ನೋಂಥದ್ದು ಅವ್ರು ಹೇಳಿದಾರೆ. ಇದು ಮುಗಿದ ಮ್ಯಾಗ ನಮ್ಮ ಆಶೆ ಏನೈತಂದ್ರ ನಾವು ದೇವರಪುರಿಗೆಯಲ್ಲಿ ಮೊನ್ನೆ ಪಟ್ಟಣ ಪಂಚಾಯತಿಯನ್ನ ಹಿಡಿದಿದ್ದೀವಿ. ತಮಗೆಲ್ಲ ಗುರ್ತಿರ್ಲಿ, ಪಟ್ಟಣ ಪಂಚಾಯತಿಯಲ್ಲಿ JDS ಅಧ್ಯಕ್ಷ ಆಗಿದೆ. ಇವತ್ತಿನ ದಿವಸ ಇದೇ ರೀತಿ ಎಲ್ಲಾ ಕ್ಷೇತ್ರದಲ್ಲಿನೂ ಸಂಘಟನೆ ಮಾಡಬೇಕಾಗಿದೆ. ನಮ್ಮ ದೇವರಪುರಿಗೆ ಕ್ಷೇತ್ರದಲ್ಲಿ ಏನು ನಮ್ಮ ಅಧ್ಯಕ್ಷರಾದ್ರು ಆದ್ಮ್ಯಾಗ ನಾನು ನಿಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತೀನಿ. ಕುಮಾರಸ್ವಾಮಿಯನ್ನ ಕರೆಸಿ ಬಹಳ ಅದ್ದೂರಿಯಾಗಿ ದೇವರಪುರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸ ಮಾಡೋಣ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೀನಿ ಬಂಧುಗಳು. ಇವತ್ತಿನ ದಿವಸ ಬಾಳ ಮಾತಾಡುವಂಥದ್ದೇನಿಲ್ಲ. ನಾವು ಬೂತ್ ಸಮಿತಿಗಳು ಮಾಡುವ ಮುಖಾಂತರ ಆ ಬೂತ್ ಸಮಿತಿ ಜೊತೆಗೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಎಲ್ಲ ನಾನು ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ. ತಾವು ದೂರದಿಂದ ಆಗಮಿಸಿದ್ರಿ, ನೀವು ಯಾರು ಹಂಗೆ ಹೋಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು. ತಾವು ಊಟದ ವ್ಯವಸ್ಥೆ ಇರ್ತೈತಿ. ತಾವೆಲ್ಲರೂ ಅಚ್ಚುಕಟ್ಟಾಗಿ ಊಟ ಮಾಡಿಕೊಂಡು ಎಲ್ಲರೂ ಯಾವುದೇ ಅಹಿತಕರ ಮಾಡ್ಕೊಳ್ಳಾರ್ದೆ ಸಮಾಧಾನವಾಗಿ ಊರಿಗೆ ಸೇರ್ಬೇಕನ್ನಂತ ಮನವಿಯನ್ನು ಸಹಿತ ನಾ ಇಲ್ಲಿ ಮಾಡ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ. ನಾನು ನಿಮ್ಮ ಊರೋದ್ರಿಂದ ಮತ್ತೊಂದು ಸಭೆಯಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಮಾತಾಡುವಂತದ್ದನ್ನ ಮಾಡ್ತೀನಿ. ಈಗ ನಮ್ಮ ರಾಜ್ಯ ನಾಯಕರಿಗೆ ಅವಕಾಶ ಕೊಡಬೇಕು, ಅವರ ಹೆಚ್ಚಿನ ಮಾತುಗಳನ್ನ ನೀವು ಕೇಳಬೇಕಾಗಿತ್ತು ಅನ್ನೋಂಥ ಮಾತನ್ನೇ. ಅದೇ ರೀತಿ ನಿಖಿಲ್ ಅಣ್ಣವರಿಗೆ ಸಹಿತ ಕುಮಾರಣ್ಣವರು ಆದೇಶವನ್ನು ಮಾಡಿದ್ದಾರೆ. ನಿಖಿಲ, ನಾನು ಸೆಂಟ್ರಲ್ ಕೊಂತೀನಪ್ಪ, ನೀನು ಈ ರಾಜ್ಯ ಸುತ್ತಿ ಮುಂದಿನ ಸಂಘಟನೆ ಮಾಡಿ ಈ ರಾಜ್ಯದಾಗ JDS ಅನ್ನ ಗುರುತಿಸಿ JDS ಅಧಿಕಾರ ತರಬೇಕನ್ನಂತ ಜವಾಬ್ದಾರಿಯನ್ನು ಇವರೆಲ್ಲ ನಾಯಕರ ಮೇಲೆ ಹೊರಿಸಿದ್ದಾರೆ ಬಂಧುಗಳೇ. ಇವತ್ತಿನ ದಿವಸ ಅವ್ರ ಕೇಂದ್ರದಲ್ಲಿ ಮಂತ್ರಿ ಆದರೂ ಸಹಿತ ವಾರಕ್ಕೆ 2 ದಿನ ಬರ್ತಾನೆ. ಶನಿವಾರ ಆಯ್ತವ್ರು ಮೀಟಿಂಗ್ಗಳ ಅಟೆಂಡ್ ಮಾಡ್ತಾರ, ಶನಿವಾರ ಆಯ್ತವ್ರು ನಮ್ಮನ್ನು ಕರ್ಸ್ಕೊತಾರ. ನಾ ಸೆಂಟ್ರಲ್ಗೆ ಹೋದ್ನಂದ್ರೆ ರಾಜ್ಯ ಮರೆಯಂಗಿಲ್ಲ, ನಮಗೆ ರಾಜ್ಯ ಮುಖ್ಯ ಅಂತ ಮಾತನ್ನ ಪದೇ ಪದೇ ಹೇಳಿದಾರೆ ಬಂಧುಗಳೇ. ಇವತ್ತಿನ ದಿವಸ ನಿಮಗೆಲ್ಲರಿಗೂ ಒಂದು ಸ್ಪಷ್ಟ ಮಾತನ್ನು ಹೇಳಿಕ್ ಬಯಸ್ತೀನಿ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರ್ಕೊಂಡು NDA ಜೊತೆ ಹೋಗ್ಬೇಕನ್ನಂತ ನಿರ್ಧಾರವನ್ನ
ಯಾಕೆ ತಗೊಂಡ್ರೆ ಅಂದ್ರೆ ತಮ್ಮ ಗುರ್ತಿಗೆ ಈ ರಾಜ್ಯದಾಗ ರೈತರ ಪರವಾಗಿರುವಂತ ಸರ್ಕಾರ ಬರ್ಬೇಕು, ನೀರಾವರಿ ಯೋಜನೆಗಳಾಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ನಾವು NDAದಲ್ಲಿ ಹೋಗಿದ್ದೇವೆ. ಬಂಧುಗಳೇ, NDAದಲ್ಲಿ ಹೋದ್ರೂ ಸಹಿತ ನಮ್ಮ ಜಾತ್ಯತೀತ ನಿಲುವುಗಳನ್ನ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಸಂಘಟನೆ ಮಾಡಬೇಕನ್ನಂತ ಆದೇಶನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಬಂಧುಗಳೇ, ಆ ನಿಟ್ಟಿನಲ್ಲಿ ನಾವು ಯಾವುದೂ ಅನ್ಯತೆ ಭಾವಿಸಲಾರದೆ ಎಲ್ಲ ಸಮಾಜ ವರ್ಗದವ್ರನ್ನ ನಮ್ಮ ಜೊತೆ ಕರ್ಕೊಂಡು ಸಂಘಟನೆ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡೋಣ ಅಂತ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲೆ ಹಿರಿಯರು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ರಾಜುಗೌಡ ಪಾಟೀಲ್ ಜನಪ್ರಿಯ ಶಾಸಕರು, ದೇವರ ಇಪ್ಪರಗಿ ಮತಕ್ಷೇತ್ರ ಹಾಗೂ ರಾಜ್ಯ JDS ಕಾರ್ಯಾಧ್ಯಕ್ಷರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನದಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯೂತ್ ಐಕಾನ್ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಜನಮೆಚ್ಚಿದ ಜನನಾಯಕ ಹಾಗೂ ನಟ ನಿಖಿಲ್ ಕುಮಾರಸ್ವಾಮಿ ಅವರು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕಳಕಳಿಯ ವಿನಂತಿ. ದಯವಿಟ್ಟು ಯಾರು ದಂಡ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್. ಜನಮೆಚ್ಚಿತ ಯೂತ್ ಐಕಾನ್ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಬಾರ್ದು ಪ್ಲೀಸ್, ವೇದಿಕೆ ಮೇಲೆ ಯಾರು ಬರಬಾರ್ದು ಸರ್. ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳುವಂತ ಸಮಯ, ದಯವಿಟ್ಟು ವೇದಿಕೆ ಮೇಲೆ ಯಾರು ಬರಕ್ ಹೋಗ್ಬೇಡ್ರಿ ಪ್ಲೀಸ್ ಪ್ಲೀಸ್. ಇರ್ಲಿ ಪರವಾಗಿಲ್ಲ. ಇಲ್ಲ ಕೈಯಲ್ಲಿ ಇಟ್ಕೊತೀನಿ ಬಿಡ, ಏನ್ ತೊಂದರೆ ಇಲ್ಲ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪ್ರಾಸ್ತಾವಿಕವಾಗಿ ತಮ್ಮೆಲ್ಲರನ್ನು ಕುರಿತು ಒಂದ್ ಮಿನಿಟ್ ಇವ್ರು ಸುತ್ತಮುತ್ತ ನಿಂತವ್ರೆಲ್ಲ ಸರರ್ ಒಳ್ಳೇದತ್ ನನಗೆ ಅನಿಸ್ತದ. ದಯವಿಟ್ಟು ಸರಿ. ಹಲೋ, ದಯವಿಟ್ಟು ಒಂದ್ಸಲ ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ರೆ ಬೆಂಗಳೂರಿಂದ ಬಂದಾರ, ನಿಮ್ಮೂರಿನ ಕಾರ್ಯಕ್ರಮಕ್ಕೆ ಬಂದಾರ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡ್ಕೋರಿ. ಯಾಕೆ ಹಿಂಗ್ ಮಾಡತ್ತೀರಿ ಪ್ಲೀಸ್. ಒಂದೆರಡು ಮಾತಾಡ್ರಿ, ಏನ್ ಹೇಳ್ತಾರೆ ನಮ್ಗೆ ಕೇಳಿಸ್ಕೋರಿ. ಇಂದಿನ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರಿನ ಬಿಟ್ಟಂಥದ್ದು. ಇವತ್ತು ಮಧ್ಯಾಹ್ನ ಈಗಾಗಲೇ ಸಮಯ 2 ಗಂಟೆ ಆಗಿದೆ. ಇಲ್ಲಿಂದ ಬಾಗಲಕೋಟೆಗೂ ಕೂಡ ಪ್ರವಾಸವನ್ನ ಕೈಗೊಂಡಿದ್ದೇವೆ. ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲರನ್ನು ಕುರಿತು ಮಾತನಾಡಿರ್ತಕ್ಕಂಥ ಜಿಲ್ಲೆಯ ಎಲ್ಲ ನಾಯಕರುಗಳೇ, ಸಮಯದ ಅಭಾವದಿಂದ ಪ್ರತಿಯೊಬ್ಬರ ಹೆಸರನ್ನ ಇವತ್ತು ಪ್ರಸ್ತಾವನೆ ಮಾಡ್ತಕ್ಕಂಥದಕ್ಕೆ ಅವಕಾಶಗಳು ಸ್ವಲ್ಪ ಕಮ್ಮಿ ಇದೆ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲರನ್ನು ಕುರಿತು ಶಾಸಕಾಂಗ ಪಕ್ಷದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸವಿಸ್ತಾರವಾಗಿ ನಿಮ್ಮ ಮುಂದೆ ಎಲ್ಲವನ್ನೂ ಕೂಡ ತೆರೆದ ಪುಸ್ತಕದ ರೀತಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು, ವಿಜಯಪುರದ ಜಿಲ್ಲೆಯಲ್ಲಿ ಇವತ್ತು ಸೇರಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ,
ಎಲ್ಲ ಕಟ್ಟಾಳುಗಳೇ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ, ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷ್ಣಾ ನದಿ ಬೇಸಿನ್ ಇವತ್ತೇನು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತೀರಿ ಅವರ ಕೆಲಸವನ್ನ. ಅದೇ ರೀತಿ ದೇಶದ ಪ್ರಧಾನಮಂತ್ರಿಗಳಾದಾಗ 1000 ಕೋಟಿಗೂ ಹೆಚ್ಚು ಅನುದಾನವನ್ನ ಆಲ್ಮಟ್ಟಿಯ ಜಲಾಶಯವನ್ನ ಒಂದು ಮತ್ತೆ ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಈ ಭಾಗದ ರೈತಾಪಿ ವರ್ಗದ ಹಿರಿಯಕರು ಇವತ್ತಿಗೂ ಕೂಡ ಮರ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಇಷ್ಟೊಂದು ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಅತ್ಯಂತ ಸಮಾಧಾನಕರವಾಗಿ ತಾಳ್ಮೆಯಿಂದ ಇವತ್ತು ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ತಾವ್ಯಾರು ಊಟದ ವ್ಯವಸ್ಥೆ ಕಾರ್ಯಕ್ರಮ ಆದ ನಂತರ ಎಲ್ರಿಗೂ ಮಾಡಿದ್ದಾರೆ. ರಾಜುಗೌಡರು ಈಗ ತಾನೇ ಮಾತನಾಡಬೇಕಾದ್ರೆ ಈ ಜಿಲ್ಲೆಯ ಏಕೈಕ ಶಾಸಕರು ಹೇಳ್ತಾ ಇದ್ರು, ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಕೋರಿದ್ದೀರಿ. ಒಂದು, ಇವತ್ತು ಜಿಲ್ಲೆಗೆ ನಾನೇನು ಪ್ರಥಮವಾಗಿ ಸಂಘಟನೆಯ ದೃಷ್ಟಿಯಿಂದ ಹೆಜ್ಜೆಯನ್ನು ಇಟ್ಟಿದ್ದೇನೆ. ನನಗೆ ಒಂದು ಮನಸ್ಸಲ್ಲಿ ಬರ್ತಕ್ಕಂಥ ಒಂದು ಭಾವನೆ, ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ನಮ್ಮ ಮಂಡ್ಯ ಇರ್ಬೋದು, ಹಾಸನ, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಮತದಾರರು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ, ಕಾರ್ಯಕರ್ತರು ಬಲವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ನಾನು ಇವತ್ತು ಒಂದು ಮಾತನ್ನೇ ಹೇಳ್ತೇನೆ. ನಾವು ವಿಜಯಪುರದ ಜಿಲ್ಲೆಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕೈಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಸಂದರ್ಭದಲ್ಲಿ ಜಿಲ್ಲೆಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವ ರೀತಿ ಸದಾಕಾಲ ಪಕ್ಷದ ಮೇಲೆ ಇಟ್ಟಿದ್ದೀರಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದು ಶಪಥ ಮಾಡಿ, ನಾನು ನಿಮಗೆ ಒಂದು ಮಾತನ್ನ ಕೊಡ್ತೇನೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 4 ಶಾಸಕರನ್ನ ನೀವೆಲ್ಲರೂ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ, ಆ ಸಾಮರ್ಥ್ಯ ಇವತ್ತು ನಿಮ್ಮಲ್ಲಿದೆ. ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಸರ್ವೋತ್ತಮಕ ಅಭಿವೃದ್ಧಿಗೆ ಅನುದಾನವನ್ನು ತಗೊಂಡು ಬಂದು ಕೆಲಸ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ರೀತಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಅದೇ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಜೊತೆಯಲ್ಲಿ ನಿಂತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಜಿಲ್ಲೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣತೊಟ್ಟು ನಿಂತು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇವಲ ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಅತಿ ಶೀಘ್ರದಲ್ಲೇ ಇಡೀ ರಾಜ್ಯದಲ್ಲಿ ನಾವೇನು ಎದುರಿಸ್ತಕ್ಕಂಥ ಒಂದು ಸನ್ನಿವೇಶ ನಾವೇನು ಕಾಣ್ತೇವೆ, ಇವೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಜ್ಜಾಗಬೇಕಾಗಿದೆ. ವಿಶೇಷವಾಗಿ ದೇವೇಗೌಡರು ಸಾಹೇಬರ ವಯಸ್ಸಿನ ಸಮಕಾಲನವರು, ಸಾಕಷ್ಟು ಜನ ಹಿರಿಯಕರು ತಾವೆಲ್ಲ ಪಂಚೆ ತೊಟ್ಟು ನಾನು ನೋಡಿದೆ, ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ. ನೋಡಿದಾಗ ನನಗನ್ನಿಸ್ತು, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಏನಾದರೂ ಇದ್ರೆ ಅದು ನಿಮ್ಮ ಪ್ರೀತಿ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಜೊತೆಯಲ್ಲಿ ಯಾವುದೇ ಸ್ಥಳೀಯ ಕೋಆಪರೇಟಿವ್ ಸೆಕ್ಟರ್ ಚುನಾವಣೆಗಳಿರ್ಬೋದು, ಅದು ವಿಎಸ್ಎಸ್ಎನ್ ಇರ್ಬೋದು, ಡೈರಿ ಚುನಾವಣೆಗಳಿರ್ಬೋದು, ಯಾವುದೇ ಚುನಾವಣೆಗಳಿರ್ಬೋದು, ನಿಮ್ಮ ಜೊತೆಯಲ್ಲಿ ನಾನು ಬಿಗಿಯಾಗಿ ನಿಂತು ಚುನಾವಣೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ.
ದಯಮಾಡಿ ನೀವು ಯಾರು ಕೂಡ ಧೃತಿಯನ್ನ ಗೆಳೆದಿರ. ಪಕ್ಷ 100ಕ್ಕೆ 100 ಜಿಲ್ಲೆಯಲ್ಲಿ ಬಲವಾಗಿದೆ. ಮತದಾರರಿದ್ದಾರೆ, ಚಿನ್ನದಂತ ಕಾರ್ಯಕರ್ತರುಗಳಿದ್ದೀರಿ. ಜೊತೆಯಲ್ಲಿ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಕೊಡುಗೆಗಳಿದೆ. ಇವೆಲ್ಲವನ್ನು ಕೂಡ ನೀವು ಮತದಾರರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಪಕ್ಷದ ಸಂಘಟನೆಗೆ ನೀವೆಲ್ಲರೂ ಒತ್ತನ್ನು ಕೊಡಬೇಕಾಗ್ತದಣ್ಣ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಇರ್ಬೋದು, ಬೂತ್ ಕಮಿಟಿ ಇರ್ಬೋದು, ಇವತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇದು. ಇವತ್ತು ನಿಮ್ಮೆಲ್ಲರನ್ನ ಗುರುತಿಸಬೇಕು. ಪಕ್ಷ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಅವನಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಪ್ರತಿಯೊಬ್ಬರು ಕೂಡ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮೊದಲು ಆಗಬೇಕು ಅಂತಕ್ಕಂಥದ್ದು ದಯಮಾಡಿ ತಮ್ಮ ಮನಸ್ಸುಗಳಲ್ಲಿ ಇವತ್ತಿಂದ ತಾವೆಲ್ಲರೂ ಒಂದು ದೃಢ ಸಂಕಲ್ಪ ತೊಡ್ತೀರಾ ಅಂತಕ್ಕಂಥದ್ದು ನಾನು ನಂಬ್ಕೊಂಡಿದ್ದೇನೆ. ಇವತ್ತಿನ ಈ ಸಭೆ ಕೇವಲ ಸಭೆಯಾಗಿ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇವತ್ತೇನು ಡಿವಿಷನ್ ವಾರು ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಪ್ರತಿ ವಾರ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬರ್ತೇನೆ, ನಿಮ್ಮ ಜೊತೆಯಲ್ಲಿ ನಿಲ್ತೇನೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಇರ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಬರ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ಇವತ್ತೇನು ಕೇಂದ್ರದ ಸಚಿವರಾಗಿ ದೆಹಲಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಒತ್ತಡಗಳು ಏನೇ ಇದ್ರೂ ಕೂಡ ರಾಜ್ಯದ ಜನತೆ ತೋರಿಸಿರ್ತಕ್ಕಂಥ ಪ್ರೀತಿ, ಅದರಲ್ಲೂ ಯುವ ಸಮುದಾಯ, ಸಾಕಷ್ಟು ಜನ ರೈತಾಪಿ ವರ್ಗದ ಮಕ್ಕಳು ತಮ್ಮ ತಂದೆ ತಾಯಂದ್ರುಗಳು ಸಾಲ ಸೋಲ ಮಾಡಿ ನಿಮ್ಮನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ. ಡಿಗ್ರಿಗಳು, ಮಾಸ್ಟರ್ ಡಿಗ್ರಿಗಳು, ITI ಸ್ಟೂಡೆಂಟ್ಸು ಸಾಕಷ್ಟು ಜನ ನಮ್ಮ ರಾಜ್ಯದ ಉದ್ದಗಲಕ್ಕೂ ಕೂಡ ಇದ್ದಾರೆ. ವಿಪರ್ಯಾಸ ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಯಾವುದೇ ಉದ್ಯೋಗಗಳು ಸೃಷ್ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ ಏನಿದೆ, ಇವೆಲ್ಲದಕ್ಕೂ ಕೂಡ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಲಾವಕಾಶವನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆಯ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ ವಿಶೇಷವಾಗಿ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಅವರಿಗಾಗಲೇ ಪಣ ತೊಟ್ಟು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸನ್ಮಾನ್ಯ ಕುಮಾರಣ್ಣ ಅವರ 5 ಪಂಚರತ್ನ ಕಾರ್ಯಕ್ರಮಗಳು ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದರು. ಆದರೆ ಕೆಲವೊಂದಷ್ಟು ರಾಜಕಾರಣದ ಬದಲಾದ ಸನ್ನಿವೇಶಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಕೈಯನ್ನು ಜೋಡಿಸಿದ್ದೇವೆ. ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಜ್ಯದ ಜನತೆಯು ಕೂಡ ನಮಗೆ NDA ಅಭ್ಯರ್ಥಿಗಳ ಗೆಲುವಿಗೆ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅತಿ ಹೆಚ್ಚು ಸಂಸದರನ್ನ ಆಯ್ಕೆಯನ್ನು ಮಾಡುವ ಮೂಲಕ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅತಿ ಹೆಚ್ಚು ಸಂಸದರನ್ನ ಸಂಸತ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೇವೆ. ಆದರೆ ಕೆಲವೊಂದಷ್ಟು ಮನಸ್ಸುಗಳಲ್ಲಿ, ಕಾರ್ಯಕರ್ತರುಗಳಲ್ಲಿ, ಅಭ್ಯರ್ಥಿಗಳಲ್ಲಿ ಗೊಂದಲ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದು ಈ ವೇದಿಕೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಹಿಂದಿನಿಂದ ನಾವು ಅತ್ಯಂತ ಚುರುಕಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಾವೆಷ್ಟು ಪಕ್ಷವನ್ನ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಬಲವರ್ಧನೆ ಮಾಡ್ತೇವೆ, ಇವೆಲ್ಲ ವರದಿಯನ್ನ ಕೂಡ ಕ್ರೋಢೀಕರಿಸಿ ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ಏನು ಬರುತ್ತೆ ಇದನ್ನ ತೆಗೆದುಕೊಂಡು ಹೋಗಿ ನವದೆಹಲಿಯಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರುಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎಷ್ಟು ಮಟ್ಟಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಗೌರವವನ್ನು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಕ್ಷೇತ್ರವನ್ನ
ಜನತಾದಳ ಪಕ್ಷದ ತೆಕ್ಕೆಗೆ ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಾದ್ರೆ ನೀವುಗಳು ಅಭ್ಯರ್ಥಿಗಳ ನೇತೃತ್ವದಲ್ಲಿ ಇಂದಿನಿಂದನೇ ಮೈಯನ್ನು ಮರಿದಿರ. ದಯಮಾಡಿ ಹೇಳ್ತೇನೆ, ಮತ್ತೆ ಹೇಳ್ತೇನೆ, ನಾನು ಕೇವಲ ಕಾಟಾಚಾರಕ್ಕೋಸ್ಕರ ಬೂಟಾಟಿಕೆಗೆ ಇವತ್ತು ನಾನು ಇಲ್ಲಿ ಬಂದು ಈ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಒಪ್ಕೊಳ್ತೇನೆ, 7:35ಕ್ಕೆ ನನಗೆ ಫ್ಲೈಟ್ ಇದೆ, ಬಾಗಲಕೋಟೆಗೆ ಹೋಗ್ಬೇಕು, ಸಮಯದ ಕೊರತೆ ಇದೆ, ಇನ್ನೂ ಸಾಕಷ್ಟು ಮಾತಾಡಬಲ್ಲ. ನೀವು ಬೂತ್ ಕಮಿಟಿ ಎಷ್ಟು ವೇಗವಾಗಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಕ್ಕಂಥದ್ದಾದ್ರೆ, ಅದಕ್ಕೆ ವೇಗ ಸಿಕ್ಲಿಲ್ಲ ಅಂತಕ್ಕಂಥದ್ದಾದ್ರೆ, ಈಗಾಗಲೇ ವೈಯಕ್ತಿಕವಾಗಿ ನಾನು ಕೆಲವೊಂದಷ್ಟು ಡಿಗ್ರಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಹುಡುಗರುಗಳನ್ನ ಇವತ್ತೇನು ನನ್ನ ಜೊತೆಯಲ್ಲಿ ನಾನು ಈ ಪಕ್ಷದ ಕಾರ್ಯಕರ್ತರಾಗಿ ದುಡಿತಕ್ಕಂಥದಕ್ಕೆ ಸಾಕಷ್ಟು ಜನ ನನ್ನ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಅವರನ್ನೇ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕನಿಷ್ಠ ಪಕ್ಷ 10 ಜನ ಹುಡುಗರನ್ನ ನಾನು ಕೊಡುವ ಮೂಲಕ ಯಾವ ರೀತಿ ಇವತ್ತು ಸುರೇಶ್ ಬಾಬುರವರು ಅವರ ತಾಲೂಕಿನಲ್ಲಿ ಈಗಾಗಲೇ ಹತ್ತತ್ರ 5,000 ಬೂತ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಿದ್ದಾರೆ. ಫೋನ್ನಲ್ಲಿ ಆ್ಯಪ್ ಇದೆ. ನನಗೆ ಆ್ಯಪ್ ಬಗ್ಗೆನ ಚರ್ಚೆ ಮಾಡಲ್ಲ. ಇವತ್ತು ಬಹಳ ಟೆಕ್ನಾಲಜಿ ಮುಂದುವರೆದಿದೆ, ನಾನು ಒಪ್ಕೊಳ್ತೇನೆ. ಅದರಲ್ಲಿ ಇವತ್ತು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಾಳೆಗೆ ಇರ್ತಕ್ಕಂಥ ಶಕ್ತಿ ಇವತ್ತು ಆ ಟೆಕ್ನಾಲಜಿಗಿಲ್ಲ. ಅದನ್ನ ದಯಮಾಡಿ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಭ್ಯರ್ಥಿಗಳಿಗೆ. ಅಥವಾ ನೀವು 1-2 ತಿಂಗಳ ಒಳಗಡೆ ನಮಗೆ ಬೂತ್ ಕಮಿಟಿ ಇರ್ಬೋದು, ಮೆಂಬರ್ಶಿಪ್ ಡ್ರೈವ್ನ ನೀವುಗಳೇ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದಾದ್ರೆ ನಾನು ಹೃದಯದಿಂದ ಸ್ವಾಗತವನ್ನ ಮಾಡ್ತೇನೆ. ಒಂದು ವೇಳೆ ಅದು ಆಗೋದಿಲ್ಲ ಅಂತಕ್ಕಂಥದ್ದಾದ್ರೆ, ಏನಾದ್ರೂ ಎಲ್ಲೋ ವೇಗಕ್ಕೆ ಒಂದು ಸ್ವಲ್ಪ ನಮಗೆ ಸ್ಪೀಡ್ ಕಮ್ಮಿ ಆಯ್ತು ಅಂತಕ್ಕಂಥದ್ದಾದ್ರೆ ನಾನೇ ಕಳಿಸ್ಕೊಡ್ತೇನೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಹುಡುಗರನ್ನ ಕಳಿಸ್ತೇನೆ. ಯಾವ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ಆಗುತ್ತೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಆಗಲೇಬೇಕು ಅಂತಕ್ಕಂಥದ್ದನ್ನ ಪಣ ತೊಟ್ಟು ಇವತ್ತು ನಾನು ಇಲ್ಲಿ ಇಳಿದಿರ್ತಕ್ಕಂಥದ್ದನ್ನ. ಯಾಕೆಂದ್ರೆ ದೇವೇಗೌಡರು ಸಾಹೇಬ್ರ ಮನಸ್ಸಲ್ಲಿ ಒಂದು ನೋವಿದೆ. ಮೊನ್ನೆ ನನಗೆ ಮನೆ ಕರೆಸ್ಕೊಂಡ್ರು, ಹೇಳಿದ್ರು, ನೋಡಪ್ಪ, ನಾನು 1999ರಲ್ಲೇ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಸಂದೇಶ ಕೊಟ್ಟೆ. ಇಲ್ಲಿವರೆಗೂ ಹತ್ತತ್ರ 25 ವರ್ಷ ಆಗಿದೆ. ಯಾವುದೇ ಬೂತ್ ಕಮಿಟಿಗಳಾಗ್ಲಿ, ಯಾವುದೇ ಮೆಂಬರ್ಶಿಪ್ ಸದಸ್ಯತ್ವ ಅಭಿಯಾನ ಆಗ್ಲಿ ಸಮರ್ಥವಾಗಿ ಯಶಸ್ವಿಯಾಗಿ ಯಾರು ಕೂಡ ನನಗೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ. ಆಯ್ತು, ನಿನ್ನ ಹುಮ್ಮಸ್ಸು ನಾನು ಕಮ್ಮಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ನೀನೊಬ್ಬ ಯುವಕ ಇದೆಯಾ, ಒಂದು ಹುಮ್ಮಸ್ಸಿನಿಂದ ಹೊರಟಿದ್ಯಾ, ನಿನ್ನ ಕೆಲಸ ಮುಂದುವರಿಸು ಅಂತ ಹೇಳಿದ್ರು. ಹಾಗಂತ ಇದ್ದಾಗೆ ನನ್ನ ಮನಸ್ಸಲ್ಲಿ ಒಂದು ಛಲ ಉಟ್ಕೊಂಡಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು 92 ವಯಸ್ಸಿನ ಒಬ್ಬ ವ್ಯಕ್ತಿ. ಆದ್ರೆ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಪಕ್ಷವನ್ನ ಕಟ್ತಕ್ಕಂಥ ಛಲ ಬಿಟ್ಟಿಲ್ಲ. ರಾಜ್ಯದ ರೈತರ ಪರವಾಗಿ ಮಾಡ್ತಕ್ಕಂಥ ಚಿಂತನೆ ಕಿಂಚಿತ್ತೂ ಕೂಡ ಕಮ್ಮಿ ಆಗಿಲ್ಲ. ಈಗಲೂ ಹೇಳ್ತಾರೆ, ಮೊನ್ನೆನೂ ಪಕ್ಷದ ಕಚೇರಿಯಲ್ಲಿ ಕಳೆದ 2 ವಾರದಿಂದ ಶನಿವಾರದಿಂದ ಮಾಧ್ಯಮಕ್ಕೆ ಹೇಳಿದ್ರು ಅವರು, ನಾವೆಲ್ಲ ನೋಡ್ತಾ ಇದ್ವು, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಪಕ್ಷ ಕಟ್ತೇನೆ ಅಂತಕ್ಕಂಥ ಇವತ್ತಿಗೂ ದೇವೇಗೌಡರು ಸಾಹೇಬರಲ್ಲಿ ಇರ್ತಕ್ಕಂಥ ಆ ಒಂದು ಸ್ಫೂರ್ತಿ ಏನಿದೆ, ಇದೇ ಸ್ಫೂರ್ತಿಯನ್ನ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಹೋರಾಟದಿಂದ ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಫಲ ದೊರಕಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮೆಲ್ಲರ ಪ್ರಾಮಾಣಿಕವಾದಂತ ಶ್ರಮ ಅಂತಕ್ಕಂಥದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಪಕ್ಷ ನಾವು ಒಂದು ಹೆಜ್ಜೆ ಹಿಂದೆ ಇದ್ದೇವೆ, ಹೌದೋ ಅಲ್ವೇ? ಒಂದು ಹೊಸ ಕ್ರಾಂತಿಕರವಾದಂತ ಬದಲಾವಣೆ ತಗೊಂಡು ಬರಬೇಕೋ ಬೇಡವೆ? ನಾಳೆ ಕೇವಲ ನಿಮ್ಮನ್ನ ಬೂತ್ ಕಮಿಟಿಯ ಸದಸ್ಯರಾಗಿ ನೇಮಕ ಮಾಡ್ತಕ್ಕಂಥದ್ದು, ನಿಮ್ ಜೊತೆಯಲ್ಲಿ ದುಡಿಸ್ಕೊಳ್ತಕ್ಕಂಥದ್ದಕ್ಕೆ ಅಷ್ಟೇ ಅಲ್ಲ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ನಿಂತು, ಪಕ್ಷದ ಅಭ್ಯರ್ಥಿಯ ಪರವಾಗಿ ನಿಂತು ನೀವು ಕೆಲಸವನ್ನ ಮಾಡ್ತೀರಿ. ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ಒಬ್ಬ ಯುವ ಕಾರ್ಯಕರ್ತರನ್ನ ಪ್ರಾಮಾಣಿಕವಾಗಿ ಗುರುಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಧಿಕಾರ ಅಂತಕ್ಕಂಥದ್ದು ಮುಂದೆ ಆ ಭಗವಂತನು ತೀರ್ಮಾನ ಮಾಡಿದ್ದಾನೆ. 7.5 ಕೋಟಿ ಕನ್ನಡಿಗರು ಕೂಡ ನಾಳೆ ಚುನಾವಣೆ ನಡೆದ್ರೆ, ನಾಳೆ ಚುನಾವಣೆ ಘೋಷಣೆ ಆದ್ರೆ, ಇವತ್ತೇನು ಈ ಕಾಂಗ್ರೆಸ್ಗೆ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ,
36 ಜನ ಶಾಸಕರನ್ನು ಕೂಡ ಈ ರಾಜ್ಯದಲ್ಲಿ ಗೆಲ್ಲಿಸ್ಕೊಳ್ತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ನೆಲ ಕಚ್ಚತಕ್ಕಂಥದನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. 1 ವರ್ಷ 5 ತಿಂಗಳಾಗಿದೆ. ಕಾಂಗ್ರೆಸ್ನ ಯಾವ ರೀತಿ ವೈಫಲ್ಯತೆಗಳು, ಭ್ರಷ್ಟಾಚಾರ ಎಲ್ಲವೂ ಕೂಡ ಇವತ್ತು ಮಾಧ್ಯಮದ ಮುಂದೆ ಇಡೀ ರಾಜ್ಯಕ್ಕೆ ಬಯಲಾಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಅದೇ ಕುಮಾರಣ್ಣ ಅವರು 14 ತಿಂಗಳು 20 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ದೇವೇಗೌಡರು ಸಾಹೇಬರು ಕೇವಲ 3.5 ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇತಿಹಾಸವನ್ನ ಯಾರು ಕೂಡ ಮರೆಮಾರಿಸಲಿಕ್ಕೆ ಸಾಧ್ಯ ಅಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ ಉಳ್ಕೊಂಡಿದೆ ಶಾಶ್ವತವಾಗಿ. ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ, ಆದರೆ ಯಾರಿಗೂ ಕೂಡ ಯಶಸ್ಸು ಸಿಕ್ಕಲಿಲ್ಲ. ಆದರೆ ಆ ದೇವೇಗೌಡರು ಸಾಹೇಬರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ, ಅವರ ಒಂದು ಹೋರಾಟಕ್ಕೆ ರಾಜ್ಯದ ಜನತೆ ಯಶಸ್ಸನ್ನ ಕೊಟ್ಟಿದ್ದಾರೆ. ಆದರೆ ಯಶಸ್ಸು ಸಂಪೂರ್ಣವಾಗಿ ಸಿಕ್ಲಿಲ್ವಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ನಾಡಗೌಡರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಯಶಸ್ಸು ನಮಗೆ ಸಂಪೂರ್ಣ ಸಿಕ್ಕಬೇಕು, ಸಂಪೂರ್ಣ ಬಹುಮತದಲ್ಲಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಸಂಪೂರ್ಣ ಬಹುಮತವನ್ನ ಕೊಡ್ತಕ್ಕಂಥದಕ್ಕೆ ಈ ವಯಸ್ಸಿನಲ್ಲಿ ನಾವು ನೀವೆಲ್ಲರೂ ಜೊತೆಯಲ್ಲಿ ಸೇರಿ ಅಣ್ಣ ತಮ್ಮಂದರ ರೀತಿಯಲ್ಲಿ ದಯಮಾಡಿ ಪಕ್ಷ ಸಂಘಟನೆಗೆ ಇವತ್ತಿಂದ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ, ಸಮಯ 2-1/4 ಗಂಟೆ ಆಗಿದೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರದಣ. ಇನ್ನು ಸಾಕಷ್ಟು ವಿಷಯಗಳಿದೆ. ನಿಮ್ಮ ಊಟದ ವ್ಯವಸ್ಥೆಗಳು ಕೂಡ ಆಗಿದೆ. ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೇನು ಸ್ವಾಗತ ಕೋರಿದ್ದೀರಿ. ಯಾವ ಮಂಡ್ಯಗೂ ಯಾವ ಹಾಸನಕ್ಕೂ ಕಮ್ಮಿ ಇಲ್ಲ ಇವತ್ತು ವಿಜಯಪುರ ಜಿಲ್ಲೆ ಅಂತಕ್ಕಂಥದ್ದನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಸಾಬೀತು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಇವತ್ತು ನಾನು ನನ್ನ ಮಾತನ್ನ ಮುಗಿಸಿ ವಿರಾಮವನ್ನ ಕೊಟ್ಟು ಬಾಗಲಕೋಟೆಗೆ ಇಲ್ಲಿಂದ ತೆರಳುತ್ತೇನೆ. ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು